ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ನಿಮ್ಮೆಲ್ಲರಿಗೂ ಚಂದನದ ಹರಟೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸ್ವಾಗತ ಮಾಡಿದರೂ ನಾವು ನೀವು ಸ್ವಗತವಾಗಿ ಏನು ಮಾತಾಡಿಕೊಳ್ತೇವೆ, ಆನಂತರಕ್ಕೆ ಏನದಕ್ಕೆ ಸುಸ್ವಾಗತ ಹೇಳುತ್ತೇವೆ ಅನ್ನುವುದಕ್ಕೆ ಯೋಗನೂ ಬೇಕು, ಯೋಗ್ಯತೆಯೂ ಬೇಕು. ಬೇಂದ್ರೆಯವರು ಕನ್ನಡದಲ್ಲಿ ಒಂದು ಪದ್ಯದಲ್ಲಿ ಹೇಗೆ ಹೇಳಿದ್ದಾರೆ ಗೊತ್ತಾ? ಬೆದೆಗೆರಿತು ಹದ ಮಾಡು ಹೃದಯದಿ ಹೊಲವನ್ನು, ಹದಬೆದೆಗೆ ನರಿತಂತ ಹೇ ಹೃದಯವಾಸಿ, ಗರ್ವ ಗ್ರಹಿಕೆಗಳೆಂಬ ಹುಲ್ಲು ಕರಿಕೆಗಳಿಂದ ಸರ್ವವೂ ಕೆಟ್ಟಿಗದ ನಟ್ಟು ಬೆಳೆದು ಬರುವ ಸುಗ್ಗಿಯ ಬೆಳೆಯು ಭರದಿಂದ ಬರುವಂತೆ ಗುರುವೆ ಮಾಡೋ ಮನವ ಕಲ್ಪ ತರುವೆ ಮಾಡೋನು. ಇದನ್ನು ಬರೆಯೋದಕ್ಕೆ ಯೋಗ ಬೇಕೋ, ಯೋಗ್ಯತೆ ಬೇಕು. ಆದರೆ ಇವತ್ತಿನ ಹರಟೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಕಿವಿಗೆ ಸೊದೆಯಾಗಿ ಮನೆಗೆ ಸಂತರ್ಪಣಕ್ಕೆ ವಿಷಯವೂ ಕೂಡ ಹಾಗೇ ಇದೆ. ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ನಳನಳಿಸುವ ಬದುಕಿನಲ್ಲಿ ಯಾವುದು ಬೇಕು? ಯೋಗ ಬೇಕೇ, ಯೋಗ್ಯತೆ ಬೇಕೇ? ಆದರೆ ನಿಮಗೆ ಗೊತ್ತಿದೆ, ಮದುವೆ ಆದ ತಕ್ಷಣ ಏನೋ ನನಗೆ ಯೋಗ ಇತ್ತು ಕಣ್ರಿ, ಹಣೆಯಲ್ಲಿ ಬರೆದಿದ್ರು, ನಿಮ್ಮ ಕೈ ಹಿಡಿದೆ ಅಂತ ಹೇಳೋದೆಲ್ಲ ಹೆಣ್ಣು ಮಕ್ಕಳೇ. ಆದ್ದರಿಂದ ಇವತ್ತಿನ ಹರಟೆ ಮಲ್ಲಿಯಾಗಿ ನಮ್ಮ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮ, ನಾನು ನನ್ನ ಬದುಕಿನಲ್ಲಿ ಯೋಗದಿಂದ ಯೋಗ್ಯತೆಗೆ ಬಂದಂಥವಳು. ಆದ್ದರಿಂದ ನನ್ನ ಮಾತು ಯೋಗದ ಮೂಲಕವೇ, ಯೋಗಕ್ಕೆ ಇವತ್ತು ಯೋಗಾಚಾರ್ಯನ ಪಾಠ ಮಾಡುವ ನನ್ನ ಮನಸ್ಸಿನ ಆ ಸಂಕಲ್ಪದ ಸಿದ್ಧತೆ ಅದು ಅವನಿಗೆ ಮಾತ್ರ ಅರ್ಪಿತ. ಆ ಮಾತೆ ನನ್ನಿಂದ ಇವತ್ತು ಸಮರ್ಪಿತ ಅನ್ನುವುದಕ್ಕೆ ಬಂದಿದ್ದಾರೆ, ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಹೌದು, ಸಿಂಹನಾಗಿ ಕುಳಿತುಕೊಳ್ಳಬೇಕು ಅಂತ ಹೇಳಿದರೆ ಸಾಧ್ಯ ಇಲ್ಲ. ನಾಭಿಷೇಕೋನ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೇ ವಿಕ್ರಮಾರ್ಜುನ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ತನಗೆ ತಾನು ಯೋಗ ಗಳಿಸಿಕೊಂಡರೆ ಆನಂತರ ಯೋಗ್ಯತೆ ಬರೋದು ಅನ್ನುವ ನರಸಿಂಹ ಜೋಶಿ ಹೆಸರಿಗೆ ತಕ್ಕ ಹಾಗೆ ಈ ದಿನ ಅವರು ಯೋಗ ಕುರಿತು ಮಾತನಾಡುವರಿದ್ದಾರೆ. ಅವರಿಗೆ ಸ್ವಾಗತ. ನಮಸ್ಕಾರ. ಯಾರು ಏನೇ ಮಾತಾಡಿದರೂ ಅವರನ್ನೆಲ್ಲ ಗುರುತಿಸುವ ಯೋಗ್ಯತೆ ರಾಜನಿಗೆ ಮಾತ್ರ ಇರುತ್ತೆ, ಬೇರೆಯವರಿಗೆಲ್ಲ. ನಿಮಗೇನೇ ಇರಬಹುದು ಪ್ರತಿಭೆಗಳು, ಗುರುತಿಸಿ ಸನ್ಮಾನಿಸಿ ಸ್ಥಾನ ಕೊಟ್ಟು ಆ ಸ್ಥಾನದಲ್ಲಿ ಕುಳ್ಳರಿಸುವವನು ಯಾರು ಅಂದ್ಕೊಂಡ್ರಿ? ರಾಜ. ಅದಕ್ಕೆ ನನ್ನ ಹೆಸರೇ ಬಸವರಾಜ ಮಹಾಮನಿ. ಆದ್ದರಿಂದ ನಾನು ಯೋಗ್ಯತೆ ಇರಬೇಕು ಅನ್ನುವ ವಿಷಯ ಕುರಿತು ಮಾತನಾಡಲಿಕ್ಕೆ ಬಂದಿದ್ದೇನೆನ್ನುವ ಆತ್ಮೀಯತೆಗೆ ನಾನು ಸ್ವಾಗತಿಸ್ಕೊಳ್ತಿದ್ದೇನೆ. ಇವೆಲ್ಲವೂ ಕೂಡ ಯೋಗವಿರಲಿ, ಯೋಗ್ಯತೆಯೇ ಇರಲಿ, ಅವೆಲ್ಲಕ್ಕೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ತಾಣದಲ್ಲಿ ನಮಗೆ ಬೇಕಾದದ್ದು ಪ್ರಾಣ. ಇಲ್ಲದಿದ್ದರೆ ನಮ್ಮ ಜೀವನ ನಿತ್ರಾಣ, ಕೊನೆಗೆ ಜೀವನ ಒಂದು ನಿಲ್ದಾಣ ಅಂತ ಆಗಿಬಿಡುತ್ತೆ. ಅದರಿಂದ ಗಂಗಾ ಜಲದಂತೆ ಮನಸ್ಸು ಯಾವತ್ತೂ ಹರಿಯುತ್ತಾ ಇದ್ದರೆ ಆಗ ನೋಡಿ ಪಾಪವೆಲ್ಲ ತೊಳೆದು ಪುಣ್ಯದ ಮೂಲಕ ಬರುವಂತಹ ಆ ವಿಶ್ವೇಶ್ವರನ ಸನ್ನಿಧಿಯ ಸ್ಥಾನದಲ್ಲಿ ಈ ಪ್ರಾಣಕ್ಕೆ ಈಶ ದೊರಕುತ್ತಾನೆ. ಆ ರೀತಿಯಾಗಿ ಯೋಗ ಯೋಗ್ಯತೆಯ ಮೂಲಕ ವಿಶ್ವೇಶ್ವರನ ದರ್ಶನಕ್ಕೆ ಪ್ರಾಣದಲ್ಲಿ ಯೋಗ್ಯತೆ ದೊರಕಿಸಿಕೊಳ್ಳಬೇಕಾದರೆ ನಗನಗುತ್ತಾ ಭಗವಂತನಿಗೆ ಕೈ ಮುಗಿಯುವುದಕ್ಕೆ ಯಾರು ಬೇಕು? ನಮಗೆ ಗಂಗಾವತಿ ಪ್ರಾಣೇಶ ಬೇಕು. ಆದ್ದರಿಂದ ಯೋಗ್ಯತೆಯ ಕುರಿತು ಮಾತನಾಡುವ ಗಂಗಾವತಿಯ ಪ್ರಾಣೇಶ್ ಅವರಿಗೆ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನೇರವಾಗಿ ಪುಟ್ಟಮ್ಮನಿಗೊಂದು ಮಾತು. ಮನುಷ್ಯ ಜೀವನದಲ್ಲಿ ಏನೆಲ್ಲ ಸಂಪಾದನೆ ಮಾಡಿ ಬದುಕೋದಕ್ಕೂ ಕೂಡ ಅದಕ್ಕೆ ಅವನಿಗೆ ಅರ್ಹತೆ ಬೇಕು. ಅರ್ಹತೆ ಇಲ್ಲದಿದ್ದ ಪಕ್ಷದಲ್ಲಿ ಸ್ಥಾನವೆಲ್ಲಿ, ಮಾನವೆಲ್ಲಿ? ಅದರಿಂದ ಸ್ಥಾನ ಗಳಿಸಿಕೊಳ್ಳುವುದಕ್ಕೆ ಮುಂಚೆ ಅವನು ಪರಿಶ್ರಮ ಅನ್ನುವುದನ್ನು ಹಾಕಿದರೆ ಮಾತ್ರ, ಬರೀ ಪರಿಕ್ರಮ ಮಾಡಿದರೆ ಪ್ರಯೋಜನ ಇಲ್ಲ. ಇಂತಹ ಒಂದು ಜೀವನದಲ್ಲಿ, ಸಮಾಜದಲ್ಲಿ, ಸಮುದಾಯದಲ್ಲಿ, ಸಂಸಾರದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ, ಜಗತ್ತಿನಲ್ಲಿ ಬದುಕೋದಕ್ಕೆ ಎಲ್ಲೇ ಹೋದರೂ ಬೇಕಾದ್ರೂ ಬದುಕೋದು ಕಣೆಯ, ಅದಕ್ಕೆ ಯೋಗ ಇರಬೇಕು ಅಂತಾರೆ. ಅಂತಹ ಒಂದು ಹರಟೆಯ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡುವಂತಹ ಒಂದು ಅವಕಾಶಕ್ಕೆ ನೀವು ಯೋಗ ಅಂತ ಹೇಳ್ತಕ್ಕಂಥವರು ಬದುಕಿನ ಮೂಲಕ ಯೋಗ ಅಂತಕ್ಕಂಥದ್ರ ಬೆಲೆ ಏನು ಅನ್ನುವುದಕ್ಕೆ ನಿಮ್ಮ ಮಾತಿನ ನೆಲೆ ಏನು ನಿಂತೀರಿ? ಚಂದನ ವಾಹಿನಿಯ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳು. ಮಮ ಯೋಗ ಅನ್ನೋ ಒಂದು ಬಗ್ಗೆ ನಾವು ಮಾತಾಡ್ಲಿಕ್ಕೆ ಕೂತ್ಕೊಂಡಿದ್ದೇವೆ. ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂಥೇಳಿ ಒಂದು ಮಾತಿದೆ. ಅಂದರೆ ಯೋಗ ಅಂದರೆ ಚಿತ್ತ ಶಾಂತಿಯನ್ನು, ಚಿತ್ತವೃತ್ತಿಯನ್ನು ಒಂದು ಸಂಯಮಕ್ಕೆ ತಂದು ನಿಲ್ಲಿಸುತ್ತೆ ಅಂಥೇಳಿ. ಆದರೆ ನಾವು ಇಲ್ಲಿ ಯೋಗ ಅಂತೇಳಿ ಮಾತಾಡ್ತಾ ಇರೋದಂದರೆ ನಮ್ಮ ಬದುಕಿಗೆ, ಒಬ್ಬ ವ್ಯಕ್ತಿಗೆ ಯೋಗದಿಂದ ಅವ್ನು ಹೇಗೆ ಮುಂದುವರಿಬೋದು ಅಂದರೆ, ಯೋಗ ಅಂದರೆ ಆಸನಗಳೋ ಪ್ರಾಣಾಯಾಮಗಳೋ ಅದಲ್ಲ, ಒಂದು ಅದೃಷ್ಟ ಅನ್ನೋ ಒಂದು ಹೆಸರಿಗೆ ನಮಗೆ ಎಲ್ಲ ಪೂರಕ ಆಗತ್ತೆ ಅಂಥೇಳಿ. ಈಗ ಅದೃಷ್ಟ ಅನ್ನೋ ಒಂದು ಪದ ತಗೊಂಡ್ರೆ, ದೃಷ್ಟ ಅನ್ನೋದಕ್ಕೆ ಇನ್ನೊಂದು ವಿರುದ್ಧಾರ್ಥಕ ಪದ ಅದೃಷ್ಟ. ದೃಷ್ಟ ಅನ್ನೋದು ನಮಗೆ ಕಣ್ಣಿಗೆ ಕಾಣೋ ಅಂಥದ್ದು ದೃಷ್ಟ, ಯಾವ್ದು ಕಣ್ಣಿಗೆ ಕಾಣಲ್ವೋ ಅದು ಅದೃಷ್ಟ ಅಂಥೇಳಿ. ಈಗ ನೀವು ಪರಿಚಯ ಮಾಡಿಕೊಡ್ತಾ ಹೇಳಿದ್ರಿ ಬಸವರಾಜ
ರಾಜ ಆಗ್ಲಿಕ್ಕೆ ಯೋಗ್ಯತೆ ಬೇಕು ಅಂತ ಹೇಳಿ. ನೋಡಿ ಮಾಮ, ಮಹಾರಾಜನಿಗೆ ಒಂದು 7-8 ಜನ ಗಂಡು ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು 4 ಜನ ಗಂಡು ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಆ 4 ಜನ ಮಹಾರಾಜ ಆಗ್ಲಿಕ್ಕಾಗತ್ತಾ? ಈಗ ನಾವು ರಾಮಾಯಣನೇ ತಗೊಂಡ್ರೆ 4 ಜನ ದಶರಥನ್ಗೆ ಗಂಡು ಮಕ್ಳಿದ್ರು. ಆದ್ರೆ ರಾಮ ದೊಡ್ಡ ಮಗ ಆದ್ರೂ ಕೂಡ ಅವನಿಗೆ ರಾಜ ಆಗೋ ಯೋಗನೇ ಬರಲಿಲ್ಲ. ಅವನಿಗೆ ಯೋಗ್ಯತೆ ಇತ್ತು, ರಾಮನಿಗೆ ಎಲ್ಲ ರೀತಿಯ ಪ್ರಜೆಗಳಿಂದ ಯೋಗ್ಯತೆ ಗಳಿಸ್ಕೊಂಡಿದ್ದ, ಮನೆಯಲ್ಲಿ ಯೋಗ್ಯತೆ ಗಳಿಸ್ಕೊಂಡಿದ್ದ, ಹಿರಿಮಗ ಅನ್ನೋ ಯೋಗ್ಯತೆ ಇತ್ತು, ಎಲ್ಲ ಯೋಗ್ಯತೆ ಇದ್ರೂ ಕೂಡ ಅವನು ರಾಜ ಅನ್ನಿಸ್ಕೊಳಕ್ಕೆ ಯೋಗನೇ ಇರಲಿಲ್ಲ, ವನವಾಸಕ್ಕೆ ಹೊಟ್ಟೋದ. ಹಾಗಾಗಿ ಯೋಗ್ಯತೆ ಮಾತ್ರ ಇದ್ದ ತಕ್ಷಣ ಅವನು ರಾಜ ಆಗ್ಲಿಕ್ಕಾಗಲ್ಲ. ನಮ್ಮ ಪ್ರಾಣೇಶರು ಅಷ್ಟೇ. ಈಗ ಮೊದಲು ಅವರಿಗೆ ಅದೇ ಥರ ಬೀಚಿ ಅವ್ರ ಕವನಗಳನ್ನು ಅವ್ರು ಯಾವಾಗಲೂ ಪ್ರಸ್ತಾಪ ಮಾಡ್ತಾರೆ. ಬೀಚಿ ಅವ್ರ ಕವನದಿಂದಲೇ ನಾನಿವತ್ತು ಕನ್ನಡ ನಾಡು ನುಡಿಗಳಲ್ಲಿ ನಾನು ಬೆರೆತ್ಕೊಂಡಿದ್ದೇನೆ ಹಾಸ್ಯದ ಮೂಲಕ, ಬೀಚಿನೇ ನನ್ನ ಗುರು ಅಂತ ಹೇಳಿದ್ರು. ಆದರೆ ಬೀಚಿ ಅವ್ರ ಕವನವನ್ನು ಎಷ್ಟು ಜನ ಓದಿಲ್ಲ, ಎಷ್ಟು ಜನ ಸಾಹಿತ್ಯವನ್ನು ಗಮನಿಸ್ಕೊಂಡಿಲ್ಲ? ಎಲ್ಲರೂ ಯಾಕೆ ಪ್ರಾಣೇಶ್ ಸರ್ ಥರ ಆಗಲಿಲ್ಲ? ಎಲ್ಲರೂ ಯಾಕೆ ಪ್ರಾಣೇಶ್ ಸರ್ ಥರ ಮಾತಾಡಲ್ಲ? ಯಾಕೆ ಅಂದರೆ ಅವರಿಗೊಂದು ಯೋಗ್ಯತೆ ಇತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದ್ರ ಜೊತೆಗೊಂದು ಯೋಗ ಸೇರ್ಕೊಳ್ತು. ಆ ಯೋಗ ಸೇರ್ಕೊಂಡಿದ್ದಕ್ಕೆ ಪ್ರಾಣೇಶ್ ಸರ್ ಇವತ್ತು ಎಲ್ಲ ಕನ್ನಡದ ನುಡಿಯನ್ನ ಜನಗಳಲ್ಲಿ ಮನದಲ್ಲಿ ಬೆರೆತ್ಕೊಂಡಿದ್ದಾರೆ. ಮಾಮನೂ ಅಷ್ಟೇ. ಮಾಮ, ನೀವು ನಿಮ್ಮ ಥರನೇ ಒಂದಷ್ಟು ಜನ ಕನ್ನಡದಲ್ಲಿ ಪೂಜೆ ಮಾಡುವಂಥವ್ರನ್ನ ನಾವಿವತ್ತು ನೋಡಿದ್ದೀವಿ. ಆದರೆ ಅವರೆಲ್ಲ ಯಾಕೆ ಕನ್ನಡ ಪೂಜಾರಿ ಅಂತ ಹೆಸರು ತಗೊಂಡಿಲ್ಲ? ನಮಗೆ ಕಣ್ಣನ್ ಮಾಮ ಮಾತ್ರ ಕನ್ನಡ ಪೂಜಾರಿ ಯಾರು ಅಂತಂದ್ರೆ ಒಂದು ಚಿಕ್ಕ ಮಗು ಕೂಡ ಹಿರೇಮಗಳೂರು ಕಣ್ಣನ್ ಮಾಮ ಅಂತೇಳಿ ಹೇಳ್ತಾರೆ. ಯಾಕೆ? ಅದಕ್ಕೊಂದು ಯೋಗ ಬೇಕು, ಅದಕ್ಕೊಂದು ಅದೃಷ್ಟವಾದಂಥ ಏನೋ ಒಂದು ಎನರ್ಜಿ ಇರುತ್ತೆ. ಆ ಯೋಗ ಸಿಕ್ಕಿದಾಗ ಮಾತ್ರ ಒಂದು ಸ್ಥಾನ ಸಿಗುತ್ತೆ. ಈಗ ಒಂದು ಪುಟ್ಟ ಎಕ್ಸಾಂಪಲ್ ಮಾಮ, ನಂದೇ ಒಂದು ವಿಷಯ ತಗೊಳ್ತೀನಿ. ನನಗೆ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ. ನಾವು ಮೊನ್ನೆ ಅಷ್ಟೇ, ಇವತ್ತು 15ನೇ ತಾರೀಕು ಇಂಜಿನಿಯರ್ಸ್ ಡೇ, ವಿಶ್ವೇಶ್ವರಯ್ಯನವರ ಒಂದು ಜನ್ಮದಿನ. ಅವರೇ ಹೇಳಿರುವಂಥ ಒಂದು ಮಾತಿನ ಮೂಲಕ ಹೇಳ್ತೀನಿ. ಅದೃಷ್ಟ ಅಥವಾ ಯೋಗ ಅನ್ನೋದು ಹೇಗಾಗುತ್ತೆ ಅಂದರೆ, ಹೇಳ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ, ಅವ್ರು ಹೇಳಿದ್ದೇ ವಾಕ್ಯಗಳಲ್ಲಿ ಹೇಳ್ತೀನಿ. ಯಾವುದೇ ಕೆಲಸ ಕೀಳಲ್ಲ, ನಿನ್ನ ಕೆಲಸ ಈ ರಸ್ತೆಯ ಈ ಭಾಗವನ್ನು ಗುಡಿಸುವುದಾಗಿದ್ದರೆ ಜಗತ್ತಿನ ಅತ್ಯಂತ ಸ್ವಚ್ಛ ರಸ್ತೆಯಾಗುವಂತೆ ನೀನು ಗುಡಿಸು. ಅದೃಷ್ಟ ಎನ್ನುವುದು ದೇವರ ಕೈಯಲ್ಲಿ ನಿಷ್ಕ್ರಿಯವಾಗಿರುವ ಸಾಧನವಲ್ಲ. ಯಾರು ಹೇಳ್ತಿರೋದು? ಯಾರೋ ಬೇರೆಯವರಲ್ಲ, ವಿಶ್ವೇಶ್ವರಯ್ಯನವ್ರು ಹೇಳಿರುವಂಥ ಮಾತು. ಅದೃಷ್ಟ ಎನ್ನುವುದು ದೇವರ ಕೈಯಲ್ಲಿ ನಿಷ್ಕ್ರಿಯವಾಗಿರುವ ಸಾಧನವಲ್ಲ, ನಮ್ಮ ಡೆಸ್ಟಿನಿ ಅಥವಾ ನಮ್ಮ ವಿಧಿ ಎಂಬುವುದು ಮನುಷ್ಯನ ಕೈಯಲ್ಲಿರುವ ಸಾಧನ ಅಂತೇಳಿ ವಿಶ್ವೇಶ್ವರಯ್ಯನವ್ರು ಹೇಳ್ತಾರೆ. ಅಲ್ಲಿಗೆ ಯೋಗ ನಮಗೆ ಬರಬೇಕು ಅಂತಂದ್ರೆ, ನೀವೇ ಒಂದ್ಸಲ ಮಾಮ ಹೇಳಿದ್ರಿ, ನಮ್ಮ ಪ್ರಯತ್ನ ಸೋಲ್ಬಹುದಂತೆ, ಆದ್ರೆ ಪ್ರಾರ್ಥನೆ ಸೋಲಕ್ ಸಾಧ್ಯನೇ ಇಲ್ವಂತೆ. ಯೋಗ ಅನ್ನೋದು ನಾ ಪಾಯಿಂಟ್ ತಗೊಂಡ್ಬಿಟ್ನಲ್ಲ. ಹಾಗಾಗಿ ಪ್ರಯತ್ನ ನಾವು ಸೋಲ್ಬಹುದು, ಆದರೆ ಪ್ರಾರ್ಥನೆ ಖಂಡಿತವಾಗಿಯೂ ಸೋಲಲ್ಲ. ಆ ಪ್ರಾರ್ಥನೆ ನಾವು ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿಬಿಟ್ರೆ ಆ ಯೋಗ ಸಿಗುತ್ತೆ. ಒಂದೇ ಒಂದು ಪುಟ್ಟ ಜೋಕ್ ಇದೆ ಮಾಮ. ಒಬ್ಬ ಹೋಗಿ ಕೇಳ್ತಾನೆ ಜ್ಯೋತಿಷಿ ಹತ್ರ, ಸರ್ ನನ್ನ ಹೆಂಡತಿ ಈ ಇದು ಚಂದ್ರಯಾನ ಅಂತೇಳಿ ಆಯಿತು, ಈಗ ಆದಿತ್ಯ L1 ಅಂತೇಳಿ ಬೇರೆ ಕಳಿಸ್ತಾ ಇದ್ದಾರೆ, ಅಲ್ಲಿಗೆಲ್ಲ ನನ್ನ ಹೆಂಡತಿ ಹೋಗಬೇಕು ಅಂತಿದ್ದಾಳೆ, ಮುಂದಿನ ಬಾರಿ ಚಂದ್ರಯಾನಕ್ಕೆ ನನ್ನ ಹೆಂಡತಿ ಹೋಗಬೇಕು ಅಂತಿದ್ದಾಳೆ, ಕಳಿಸ್ಲಾ ಗುರುಗಳೇ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ಹೋಗ್ಬೇಕೇನಪ್ಪ, ನಿನ್ನ ಹೆಂಡತಿಗೆ ಹೋಗ್ಬೇಕಾ? ಕಳಿಸೋ ಮಾರಾಯ, ಕಳಿಸೋ. ಅವಳಲ್ಲಿಗೆ ಹೋದ್ರೆ ನಿನ್ನ ಯೋಗ, ವಾಪಸ್ ಏನಾದರೂ ಬಂದರೆ ಅದು ಪ್ರಯೋಗ, ವಾಪಸ್ ಬಂದರೆ ಪ್ರಯೋಗ, ಹೋದರೆ ನೀನು ಯೋಗ, ಕಳಿಸು ಅಂತ ಹೇಳಿ. ಒಂದು ಸಿಂಪಲ್ ಜೋಕ್ ಅಷ್ಟೇನೆ. ಆದರೆ ತುಂಬ ಯೋಗ ಅತಿ ಹೆಚ್ಚಾಗಿ ಅದೃಷ್ಟ ಸಿಕ್ಬಿಟ್ಟು ನಾವು ತಪಸ್ಸೇನೋ ಮಾಡಿ ಒಂದು ತುಂಬ ಅದೃಷ್ಟದಿಂದ ನಮಗೇನಾದ್ರು ದೇವ್ರು ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ರೆ ನಾವು ಒಂದು ಕನ್ಫರ್ಮ್ ಮಾಡ್ಕೋಬೇಕಂತೆ. ಏನಂತ? ತುಂಬ ಯೋಗದಿಂದ ದೇವ್ರು ನಮ್ಮ ಮುಂದೆ ಬಂದು ನಿಂತ್ಬಿಟ್ರೆ ಒಂದು ಕನ್ಫರ್ಮ್ ಮಾಡ್ಕೋಬೇಕಂತೆ. ನಿಶ್ಚಯ ಅಲ್ಲ, ದೇವ್ರು ನಿಶ್ಚಯ ಏನ್ ನಿಶ್ಚಯ ಏನಂದ್ರೆ, ದೇವ್ರು ನಮ್ಮ ಮುಂದೆ ಬಂದಿದಾನೋ ಅಥವಾ ನಾವೇ ದೇವ್ರ ಮುಂದೆ ನಿಂತಿದೀವ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕಂತೆ. ಹಂಗೆ ಯೋಗ ಅನ್ನೋದು ನಿಶ್ಚಯ ಮಾಡ್ಕೋಬೇಕು. ಕನ್ನಡ ವಾಹಿನಿ ಆಗಿರೋದ್ರಿಂದ ನಿಶ್ಚಯ ಮಾಡ್ಕೋಬೇಕು, ಕನ್ಫರ್ಮ್ ಅಲ್ಲ. ಹಾಗಾಗಿ ಯೋಗ ಅನ್ನೋದಿದ್ರೆ ಮಾತ್ರ ಒಬ್ಬ ಮನುಷ್ಯನಿಗೆ ಸ್ಥಾನಮಾನ ಸಾಧ್ಯ. ಮಾಮ, ಇವಾಗ 11ರಿಂದ ಬಸವರಾಜನ್ ಕೇಳ್ತೀನಿ. ಮನುಷ್ಯನಿಗೆ ಯೋಗ ಅಂತಕ್ಕಂಥದ್ದು ಅದು ದೃಷ್ಟ ಅದೃಷ್ಟ ಅನ್ನೋ ಪದಗಳೆಲ್ಲ ಹಾಕಿ ಪುಟ್ಟಮ್ಮ ಹೇಳ್ಕೊಂಡು ಬಂದರು. ಆದರೆ ಏನೇ ಯೋಗ ಇದ್ದರೂ ಆ ಯೋಗದ ಫಲಿತಾಂಶ ಯಾವುದ್ರ ಮೇಲಿಂದ ತಿಳಿಯುತ್ತೆ? ಯೋಗ್ಯತೆಯ ಮೇಲಿಂದ ತಿಳಿಯುತ್ತೆ. ಒಬ್ಬ ಮನುಷ್ಯನಿಗೆ ಇವಾಗ ದೇಹದೊಳಗೆ ಯೋಗ ಇದೆ. ಕಣ್ಣಿಗೆ ನೋಡುವ ಶಕ್ತಿ, ಕಿವಿಗೆ ಕೇಳುವ ಶಕ್ತಿ, ಕೈಗೆ ಕಾರ್ಯ ಮಾಡುವ ಶಕ್ತಿ, ಕಾಲಿಗೆ ನಡೆಯುವ ಶಕ್ತಿ ಎಲ್ಲ ಇದೆ. ಇವೆಲ್ಲವೂ ಕೂಡ ಯಾವಾಗ ಎಲ್ಲವೂ ಸಮೀಕರಿಸಿಕೊಂಡು ಅದು ಚಲನೆಗೆ ಬಂದಾಗ, ಒಂದೊಂದು ಸತಿ ಯೋಗ ಇದ್ರೂ ಯೋಗ್ಯತೆ ಇಲ್ಲದಲೇ ಹೋದರೆ ಭಾಳ ಕಷ್ಟ. ಯಾಕೆಂದರೆ ಕಣ್ಣು ಮತ್ತು ಕಿವಿ ಕೈಗಳೆಲ್ಲ ಒಟ್ಟಿಗೆ
ಇದ್ದಾಗಿಯೂ ಕೂಡ ಅದರ ಯೋಗ್ಯತೆ ತಿಳ್ಕೊಂಡು ಸಹಕರಿಸ್ತಲೇ ಹೋದರೆ ಬದುಕಿಲ್ಲ. ಆ ದೃಷ್ಟಿಯಿಂದ ಯೋಗ ಏನೇ ಕೂಡಿ ಬಂದರೂ ಕ್ಷೇಮ ಅಂತಕ್ಕಂಥದ್ದು ಯೋಗ್ಯತೆಯಿಂದ ಕೊಡುತ್ತೆಯೇ ಹೊರತು ಬರೀ ಯೋಗದಿಂದ ಕೊಡೋಕ್ಕೆ ಸಾಧ್ಯವಿಲ್ಲ. ಉಭಯ ಕುಶಲೋಪರಿ ಸಾಂಪ್ರತ ಅಂತ ಬರೀತಿದ್ರು ಮೊದಲು. ನಿಮ್ಮ ಮನೆಯಲ್ಲಿ ಸೌಖ್ಯ ಅಂತ ಭಾವಿಸಿದ್ದೇನೆ, ನಾನಿಲ್ಲಿ ಸೌಖ್ಯವಾಗಿದ್ದೇನೆ ಅಂತ. ಅಂದರೆ ತನ್ನಗೆ ಯೋಗ ಇದ್ದರೂ ಮತ್ತೊಬ್ಬರ ಯೋಗ್ಯತೆಯನ್ನು ಗುರುತಿಸಿಕೊಳ್ಳುವುದರ ಮೂಲಕ ಸಮೀಕರಿಸಿಕೊಳ್ಳೋದಕ್ಕೆ ಅವರ ಯೋಗ್ಯತೆಗೆ ಕಡೆಗೆ ಮುಖ ಮಾಡಿದರೆ ಬರೀ ಯೋಗ ಇದ್ದು ಪ್ರಯೋಜನವಿಲ್ಲ. ಆಕೆನೇ ಹೇಳಿದಾಗ ಒಂದು ಗಾದೆ ಮಾತಿದೆ, ಅದೃಷ್ಟ ರೇಖೆ ಇದ್ದರೇನೆಯ ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಅದೃಷ್ಟ ಇರ್ಬೋದು, ಯೋಗ ಇರ್ಬೋದು, ಆಯಿತು, ಆ ಯೋಗ್ಯತೆಯನ್ನು ಅನುಭವಿಸೋದೇ ಇಲ್ದಿದ್ರೆ ಏನು ಪ್ರಯೋಜನ? ಅದಕ್ಕೆ ನೀವೇ ಈ ಸರ್ಕಾರಿ ಕಾರ್ಯಗಳಲ್ಲಿ ಮತ್ತೊಂದರಲ್ಲೆಲ್ಲ ಒಂದು ಮಾತು ಹೇಳ್ತೀವಿ. ಅದಕ್ಕೆ ರಾಮಾಯಣನೇ ಉದಾಹರಣೆ ಕೊಟ್ಟರು. ರಾಮನಿಗೆ ಯೋಗ ಇದ್ದೂ ಕೂಡ, ಯೋಗ್ಯತೆ ಇದ್ದೂ ಕೂಡ ಅವನಿಗೆ ಅಯೋಧ್ಯೆಯ ರಾಜನಾಗೋದಕ್ಕೆ ತತ್ಕ್ಷಣದಲ್ಲಾಗಲಿಲ್ಲ. ಆದ್ದರಿಂದ ಆ ಯೋಗ್ಯತೆಯನ್ನು ಗುರುತಿಸ್ತಕ್ಕಂಥವರು ಬೇಕಲ್ಲ. ಸರಿಯಾಗಿ ರಾಮನ ಯೋಗ್ಯತೆಯನ್ನು ಗುರುತಿಸ್ಕೊಳ್ತಕ್ಕಂಥವರು ಅವತ್ತಿರಲಿಲ್ಲ. ಅವರಿಗೆ ಬೇರೆ ರೀತಿಯ ಆಲೋಚನೆ ಅವ್ರ ದೃಷ್ಟಿಯಲ್ಲಿ ಇದ್ದಿದ್ದರಿಂದ ಇವನಿಗದು ಆ ಸ್ಥಾನ ತಪ್ಪಿತು ಅಂತ. ಆದ್ದರಿಂದ ಯೋಗನೇ ಇರಬಹುದು, ಮತ್ತೊಂದೇ ಇರ್ಬೋದು. ಯೋಗ್ಯತೆಯ ಸಾಮರ್ಥ್ಯ ಪ್ರದರ್ಶಿತ ಆಗುವವರೆಗೆ ಅವನ ಯೋಗ್ಯತೆ ತಿಳಿಯೋದಿಲ್ಲ. ಈಗ ನಿನ್ನ ಯೋಗ್ಯತೆ ಗೊತ್ತಾಯ್ತು ಕಣಯ್ಯ ಅಂತಾರೆ. ಅಂತಹ ಒಂದು ಯೋಗ್ಯತೆಯ ಬಗ್ಗೆ ಅದು ಆ ರೀತಿ ಬಿಂಬಿಸ್ತಕ್ಕಂತಹ ಒಂದು ಕರ್ಮಶೀಲತೆ ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಮಾತೆ. ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಮಹಾಮನಿಯ ನಮಸ್ಕಾರಗಳು. ಯೋಗ ಮತ್ತು ಯೋಗ್ಯತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಜಗತ್ತು ಇವತ್ತು ನಮ್ಗೆ ಗುರುತಿಸೋದು ಯೋಗದಿಂದಲ್ಲ ಮಾಮ, ಯೋಗ್ಯತೆಯಿಂದ. ನೀವು ಯೋಗದಿಂದ ಮದುವೆ ಮಾಡ್ತೀರಿ, ಹೆಂಡತಿ ಮಕ್ಕಳಿಗೆ ಸಾಕಾಗ್ಲಿಕ್ಕಂತ ನೀವೇನಂತೀರಿ? ಯೋಗ್ಯತೆ ಇಲ್ದಿದ್ರೆ ಯಾಕೆ ಮದುವೆ ಆಗ್ಬೇಕಾಗಿತ್ತು ಅಂತ ನೀವು ಕೇಳ್ತೀರಿ. ಮನುಷ್ಯನಿಗೆ ಬೇಕಾದದ್ದು ಏನು? ಯೋಗ ಒನ್ ಟೈಮ್ ಬರ್ಬೋದು, ನಿಮ್ಗೆ ಕೊನೆಗೆ ಉಳಿಯೋದು ಏನು? ಯೋಗ್ಯತೆ. ಅದು ಭಾಳ ಮುಖ್ಯ ಆಗ್ತದೆ. ಈಗ ಮನುಷ್ಯ ಇಡೀ ಜೀವನವನ್ನು ಅಳೆಯೋದೇ ಯೋಗ್ಯತೆ ಮೂಲಕ ಮಾಮ. ಇಡೀ ಪ್ರಪಂಚ ನಮ್ಮ ಯಾವ ದೃಷ್ಟಿಯಿಂದ ನೋಡ್ತದೆ? ಯೋಗ್ಯತೆ ಮೂಲಕ ನೋಡ್ತದೆ. ಮೊದಲೆಲ್ಲ ಕನ್ಯಾ ಕೊಡೋ ಮುಂದಾಗ ಜಾತಕ ಅವು ಎಲ್ಲ ತರಿಸಿ ನೋಡಿ ಯೋಗ ಕಲ್ತದನು ಮಾಡಿದನು ನೋಡಿ ಎಲ್ಲ ಇದು ಮಾಡ್ತಿದ್ರು, ಒಪ್ತೀನಿ. ಆದರೆ ಈಗ ಯೋಗ್ಯತೆ ಏನದ ಅಂತ ಕೇಳ್ತಾರೆ. ಈಗ ಯೋಗ್ಯತೆ ಭಾಳ ಮುಖ್ಯ ಅದ. ಗಂಡು ಏನು ಕೆಲಸ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಒಂದು ಏನಾದ್ರು ಚಟಗಳದಾವ, ಅವ್ರ ಮನೆತನ ಹೆಂಗದ, ಅವರ ಸಮಾಜ ದೃಷ್ಟಿಯಲ್ಲಿ ಅವ್ರ ಭಾವನೆಗಳು ಹೆಂಗದಾವ, ಅವ್ರಿಗೆ ಯಾವ ರೀತಿ ಸಮಾಜ ನೋಡ್ತದ, ಇದೆಲ್ಲ ನೋಡಿಕೊಂಡು ನಾವು ಕನ್ಯಾ ಕೊಡ್ತೀವಿ. ಹಂಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮತದಾನ ಅಂತೇಳಿ ಬಂತು ಅಂತ ತಿಳ್ಕೊಡ್ರಿ, ಅವ್ನು ಯೋಗ ನೋಡಿ ಕೊಡ್ತೀವಿ ನಾವು. ಅವ್ನಿಗೆ ಯೋಗ್ಯತೆ ಏಬಲ್ ಅದನ್ನೆಲ್ಲ ಅಂತೇಳಿ ನೋಡ್ಕೊಂಡು ನಾವು ಓಟ್ ಮಾಡ್ತೀವಿ. ನಾವು ಯೋಗ ನೋಡಿ ಓಟ್ ಮಾಡೋದಿಲ್ಲ. ಅದಕ್ಕೆ ಭಾಳ ಯೋಗ್ಯತೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಈಗ ನಿಮ್ಮ ಬಗ್ಗೆ ಮತ್ತು ನಮ್ಮ ಗುರುಗಳು ಪ್ರಾಣೇಶ್ವರ ಬಗ್ಗೆ, ಮಾಮನ ಬಗ್ಗೆ ತಾವೆಲ್ಲ ಹೇಳಿದ್ರಿ. ಅವರು ಯೋಗದಿಂದ ಬಂದಿಲ್ಲ, ಯೋಗ್ಯತೆ ಗಳಿಸಿದ್ರು. ಅವರು ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕಾದ್ರೂ ಕೂಡ 60 ವರ್ಷ ಬೇಕು. 60 ವರ್ಷ ಯಾಕಂತಂದ್ರೆ ಅಷ್ಟು ಸಾಧನೆ ಆಗಲೇನೋ ಉದ್ದೇಶದಿಂದ ಅಷ್ಟು ವರ್ಷ ಅವರು ಇಟ್ಟಿದ್ದಾರೆ. ನಿಜವಾಗಿ ಹೇಳ್ಬೇಕಾಗಿತ್ತು ಅಂದ್ರೆ ಅದು ಏಬಲ್ ಆಗೋವರೆಗೂ ಕೊಡಲಿಲ್ಲ. ಪ್ರಾಣೇಶ್ವರು ಅವಾಗ ಹೇಳಿದರು 60 ವರ್ಷದ ತನಕ ಕಾಯಬೇಡಿ, ಅದಕ್ಕಿಂತ ಮುಂಚೆನೇ ಕೊಡಿ. ಈಗ ಅಷ್ಟು ವಯಸ್ಸು ಕೂಡ ಅಷ್ಟು ಬದುಕ್ತಾನಿಲ್ಲ ಅಂತ ಕೆಪಾಸಿಟಿ ಮನುಷ್ಯನಿಗೆ ಗ್ಯಾರಂಟಿ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ಕಲಾವಿದರಿಗೆ ಗುರುತಿಸಿ ಕೊಡಿ ಅಂತೇಳಿ ಅವತ್ತು ವಿನಂತಿ ಮಾಡಿಕೊಂಡ್ರು. ಆದರೆ ಅದು ಗಳಿಸ್ಬೇಕಾದ್ರೆ ಯೋಗ್ಯತೆ ಬೇಕಲ್ಲ. ಒಂದು ಸಲ ನಿಮಗೆ ಈಗ ಇಲ್ಲಿ ಕೂತಿದ್ರಲ್ಲ ನೀವು ಇಬ್ಬರು, ನಿಮಗೆ ಯೋಗದಿಂದ ಒಂದು ಸಲ ಚಾನ್ಸ್ ಕೊಡ್ಬೋದು ಚಂದನ ಟಿ ವಿಯವರು. ಆದರೆ ಮುಂದೆ ನಿಮಗೆ ಚಾನ್ಸ್ ಕೊಟ್ಟದ್ದು ಯಾವುದಕ್ಕಂತಂದ್ರೆ ನಿಮ್ಮ ಹತ್ರ ಮಾತನಾಡುವಂಥ ಶಕ್ತಿ ಅದ, ಯೋಗ್ಯತೆ ಅದ ಅಂತೇಳಿ ಬಾರಿ ಚಾನ್ಸ್ ಕೊಟ್ಟರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗಳು. ಸಂವಿಧಾನ ರಚನೆ ಮಾಡಿದ್ದು ಯೋಗದಿಂದಲ್ಲ, ಯೋಗ್ಯತೆಯಿಂದ. ಅದು ನಾವು ಯಾರೂ ಮರಿಬಾರ್ದು. ಯೋಗ್ಯತೆಯನ್ನು ಜಗತ್ತು ಗುರುತಿಸ್ತದ, ಅದು ನಾವು ಮರಿಲಿಕ್ಕೆ ಹೋಗಬಾರ್ದು. ಇನ್ನೊಂದು ಅದೃಷ್ಟ ಅಂತೇಳಿ ನಾವು ಅದೃಷ್ಟ ಬಂದಕ್ಕೆ ನೋಡಂಪ ಅಂತಂದು ಕೈ ಕಟ್ಕೊಂಡು ಕುಂತಾರೆ ಆಗಂಗಿಲ್ಲ ಮಾಮ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ದುಡಿಬೇಕಾಗ್ತದೆ, ಶ್ರಮ ವಹಿಸ್ಬೇಕಾಗ್ತದೆ. ಆವಾಗಲೇ ನಾವು ಆ ಯೋಗ್ಯತೆ ನಾವು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಅದ. ಯೋಗ ಆದ ಅಂತೇಳಿ ತಿಳ್ಕೊಂಡು ನಾವು ಎಷ್ಟೋ ಜನ ನಾವು ಫೇಲ್ ಆದಂಥ ಉದಾಹರಣೆಗಳು ನಾವು ಜಾಸ್ತಿ ನೋಡ್ತೀವಿ. ನಾವು ಇನ್ನೊಂದು ಒಬ್ಬ ಅಂಧ ವಿದ್ಯಾರ್ಥಿ MBBS ಓದ್ಬೇಕಂತೇಳಿ ಬಯಸಿದಂಥ ಸಂದರ್ಭದಲ್ಲಿ ನೀನು ಕಣ್ಣಿಲ್ಲ, ನೀನು ಡಾಕ್ಟ್ರ್ ಆಗೋ ಯೋಗನೇ ಇಲ್ಲ ಅಂತ ಹೇಳಿದ್ರು ಅವನಿಗೆ. ಆದ್ರೆ ಆ ವಿದ್ಯಾರ್ಥಿ ಬಿಡದಂಗೆ ಛಲಕು ತೊಟ್ಟು ಎಲ್ಲ ಯೂನಿವರ್ಸಿಟಿಗೆ ಹಾಕಿ ಒಂದು ಯೂನಿವರ್ಸಿಟಿಯಲ್ಲಿ ಸೆಲೆಕ್ಷನ್ ಆದ, MBBS ಡಾಕ್ಟ್ರ್ ಕೂಡ ಆದ, ಅವನು ಜಗತ್ತಿಗೆ ಮಾದರಿ ಆದ. ಅದಕ್ಕೆ ಮನುಷ್ಯನಿಗೆ ಯೋಗ್ಯತೆ ಬೇಕಾಗ್ತದೆ, ಯೋಗ ಅಲ್ಲ ಅನ್ನೋದು ನನ್ನ ಮಾತು. ಜೋಶಿಗೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದಂಥ ವೆಂಕಟರಮಣನ್ ಅನ್ನೋರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದಾಗ ಒಂದು ಮಾತು ಬಂತು. ವೆಂಕಟರಮಣನವರ ಜೀವನದಲ್ಲಿ ಯೋಗ ಬಂತು, ಯೋಗ ಕೂಡಿ ಬಂತು ಅಂತ ಹೇಳಿದಾಗ ಅವರೊಂದು ಮಾತು ಹೇಳಿದರು.
ಯೋಗ ಕೂಡಿ ಬಂತು ಅಂತ ಹೇಳಿ ನನಗೆ ಸ್ಥಾನ ಸಿಕ್ಕಿತು ಅಂತ ಹೇಳಿಬಿಡಿ. ನನ್ನ ಯೋಗ್ಯತೆಗೆ ತಕ್ಕ ಸ್ಥಾನ ಸಿಕ್ಕಿತು ಅಂತ ಹೇಳಬೇಕೇ ಹೊರತು ನೀವು ಯೋಗ ಅಂತ ಹೇಳಬಾರದು. ನನ್ನ ಯೋಗ ನನಗಿದ್ದದ್ದೇ, ಆದರೆ ಇಲ್ಲಿಯ ರಾಷ್ಟ್ರಪತಿ ಸ್ಥಾನಕ್ಕೆ ನನಗೆ ಅರ್ಹತೆ ಇದೆ, ಅದನ್ನು ನಿಭಾಯಿಸಬಲ್ಲ ಆ ವ್ಯಕ್ತಿತ್ವ ಇವರಲ್ಲಿ ಉಂಟು ಅನ್ನುವ ಯೋಗ್ಯತೆ ಇದೆ ಎನ್ನುವುದರಿಂದ ನನಗೆ ಸಿಕ್ಕಿದೆಯೇ ಹೊರತು ಯಾವುದೇ ಯೋಗದಿಂದಲ್ಲ. ಹಾಗಾಗಿ ಮನುಷ್ಯ ಯೋಗ ಇರಬಹುದು, ಆದರೆ ಸಂಪಾದಿಸ್ಕೊಳ್ಬೇಕಾದದ್ದು ಯೋಗ್ಯತೆ. ಯೋಗ್ಯತೆಯೇ ಸಂಪಾದಿಸ್ಕೊಳ್ಳದಲ್ಲೇ ಇದ್ಮೇಲೆ ಸಾಕಕ್ಕೆ ನಿನ್ನ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತಂದಮೇಲೆ ಮದುವೆ ಯಾಕಾದೆ ಅಂತ ಹೇಳುವ ಬಸವರಾಜ್ ಮಾತು ನಾವು ಗಮನಿಸಬೇಕಾಗುತ್ತೆ. ಎಷ್ಟೋ ಮನೆಗಳಲ್ಲಿ ಈ ಚಕಮಕಿಗಳು ನಡೀತಿರುತ್ತೆ. ಆದ್ದರಿಂದ ಕೇವಲ ಯೋಗದಿಂದಲ್ಲ ಜೀವನ ಕ್ಷೇಮವಾಗಬೇಕಾದರೆ ಯೋಗ್ಯತೆಯಿಂದಲೇ. ಆ ಯೋಗ್ಯತೆ ಬಹಳ ಮುಖ್ಯ ಅನ್ನುವುದು ಅವರ ಮಾತು. ನಿಮ್ಮ ಮಾತೇನು? ನಮಸ್ಕಾರ. ಭಗವಂತ ಹೇಳ್ತಾನೆ ಅಂದರೆ ಅವರವರ ಯೋಗ್ಯತೆಗಳಿಗನುಗುಣವಾಗಿ ಭಗವಂತ ಯೋಗ ಭೋಗಗಳ ನೀವ. ಬಸವರಾಜ ಮಾಮನರು ಹೇಳಿದ್ರು. ಮಾಮರಿಗೂ ಕಣ್ಣನ ಮಾಮರಿಗೂ ಗುರುಗಳಿಗೂ ಯೋಗ್ಯತೆ ಇತ್ತು, ಅದರಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಕಣ್ಣ ಮಾಮನ ಜೊತೆಗೆ ಗಂಗಾವತಿ ಪ್ರಾಣೇಶ ಗುರುಗಳ ಜೊತೆಗೆ ಎಷ್ಟೋ ಜನ ನೋಡಿದರೆ ಸಾಕು ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಪಾದಕ್ಕೆ ಹಾಕಿ ನಮಸ್ಕಾರ ಮಾಡಿಸ್ತಾರೆ. ಮಾಮ ನಿಮ್ಮಂಥ ಬುದ್ಧಿ ಅವ್ರಿಗೆ ಬರಲಿ. ಆದರೆ ಯೋಗ ಬರೋ ಹೊರತು ಯೋಗ್ಯತೆ ಇರ್ಲಿಕ್ಕೂ ಕೂಡ ಯೋಗ ಬರ್ತನಕ್ಕೆ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ಪುಟ್ಟಮ್ಮ ಅಕ್ಕ ಇದ್ದಾಳೆ, ನಾನಿದ್ದೀನಿ, ಮಾಮನಿದ್ದಾರೆ. ಎಷ್ಟೋ ಜನ ನಿಮ್ಮ ಜೊತೆಗೆ ಇರಬೇಕು, ನಿಮ್ಮ ಜೊತೆ ಕಾರ್ಯಕ್ರಮ ಮಾಡಬೇಕು, ನಿಮ್ಮ ಜೊತೆಯಲ್ಲಿ ಕಾಲ ಕಳಿಬೇಕು ಅಂತ ಯೋಗ್ಯತೆ ಇರೋರು ಎಷ್ಟೋ ಜನ ಹುಡುಕಾಡ್ತಿದ್ದಾರೆ. ಆದರೆ ನಮಗೆ ಯೋಗ್ಯತೆ ಇಲ್ಲದೆ ಇರ್ಬೋದು, ಭಗವಂತ ಒಂದು ಯೋಗ ಕೊಟ್ಟಿದ್ದಾರೆ. ನಿಮ್ಮ ಜೊತೆಯಲ್ಲಿ ಕೂಡೋದು, ನಿಮ್ಮ ಜೊತೆಯಲ್ಲಿ ಹರಟೆ ಹೊಡೆಯೋದು, ನಿಮ್ಮ ಜೊತೆಯಲ್ಲಿ ಮಾತಾಡೋದು, ದಿನನಿತ್ಯ ನಿಮ್ಮ ಜೊತೆಯಲ್ಲಿ ಸುತ್ತೋದು, ಇದು ಯೋಗ್ಯತೆ ಇರ್ಬೋದು. ಆದರೆ ಯೋಗ ಮುಖ್ಯ. ಒಬ್ರು ಹೇಳ್ತಾರೆ, ನಾನು ಸಿಕ್ಕಾಪಟ್ಟೆ ಓದಿದ್ದೀನಿ ಸರ್, ಎಲ್ಲ ಓದಿದ್ದೀನಿ, ಎಷ್ಟು ಓದಿದ್ದೀನಿ, ಗ್ರ್ಯಾಜುಯೇಟ್ ಆಗಿದೆ, ಮುಗಿದು ನನಗಿಂತ ಏನೂ ಓದಲಾರ್ದರೆ ಅವಕಾಶ ಸಿಕ್ಕಿದೆ ಸರ್, ನನಗೆ ಸಿಕ್ಕಿಲ್ಲ, ನಾನು ಯಾವುದರಲ್ಲೂ ಕಡಿಮೆ ಇಲ್ಲ. ಆದರೆ ಆತನಿಗೆ ಇನ್ನೂ ಯೋಗ್ಯತೆ ಇದೆ, ಯೋಗ ಬಂದಿಲ್ಲ. ಯೋಗ ಅನ್ನೋದು ಅದೃಷ್ಟ ಅಂತ ಹೇಳಿದ್ರು. ಪುಟ್ಟಮ್ಮಕ್ಕೆ ಮಾತಾಡಿ ಹೇಳಿದ್ರು, ಅದೃಷ್ಟ ಅದು ಅದೃಷ್ಟ. ಇಂಥವ್ರಿಗೆ ಬರ್ಬೇಕಂತಿಲ್ಲ. ಅದೃಷ್ಟ ಅದು ಅದೃಷ್ಟ ಯಾರಿಗೆ ಬೇಕಾದರೂ ಬರ್ಬೋದು. 10 ಜನ ಮಹಾನ್ ವಿದ್ಯಾವಂತರು ಒಂದು ಕಾಡಿನಲ್ಲಿ ಹೊರಟಿದ್ರು, ತಪಸ್ಸು ಮಾಡಿ ಭಗವಂತನ ಪ್ರಾರ್ಥನೆ ಮಾಡಬೇಕು, ಭಗವಂತನನ್ನು ಒಲಿಸ್ಕೊಳ್ಬೇಕಂತ ಹೊರಟಾಗ ಎಲ್ಲರೂ ಯೋಗ್ಯತೆ ಇರೋರು ಪಂಡಿತರೇ, ಯಾರು ಒಬ್ರಿಗೊಬ್ಬರು ಸೋಲುವಾಗಿಲ್ಲ. ಅಲ್ಲಿ ಸೇವೆ ಮಾಡೋರು ಯಾರಿಲ್ಲ. ಒಬ್ಬ ಹುಡುಗ ಅಳ್ತಾ ಕೂತ್ಕೊಂಡಿದ್ದ. ಯಾಕೆ? ಏನಿಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೀನಿ. ಏನು ಕಷ್ಟ? ಏನಿಲ್ಲ, ನಮ್ಮ ತಾಯಿ ಕೊರಳಲ್ಲಿ ಒಂದು ಚೂರು ಬಂಗಾರದಿಲ್ಲ, ನಮ್ಮಪ್ಪ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ. ನಮ್ಮ ತಾಯಿ ಅಳ್ತಾ ಹೇಳಿದ್ದು, ಒಂದು ಕಳ್ಳಲ್ಲಿ ಒಂದು ಮಾಂಗಲ್ಯ ಸರ ಕೊಟ್ಟರೆ ಚೈನ್ ಕೂಡ ಬಿಡಲಿಲ್ಲ ನಿಮ್ಮಪ್ಪ ಅಂತ ಭಾಳ ಕಣ್ಣೀರಿಟ್ಟು ಹೇಳಿದ್ದು. ನನಗೆ ಮನಸ್ಸಿಗೆ ಭಾಳ ಬೇಜಾರಾಯಿತು. ಅದಕ್ಕೆ ಏನಾದರೂ ಮಾಡಿ ಎಲ್ಲಾದರೂ ಮಾಡಿ ದುಡಿದು ನಾನು ಒಂದು ಚೂರು ಬಂಗಾರನ ತಂದು ನಮ್ಮ ತಾಯಿಗೆ ತೋರಿಸ್ಬೇಕು ಅಂತ. ಆವಾಗ 10 ಜನ ಯೋಗ್ಯತೆ ಇರ್ತಕ್ಕಂಥ ಪಂಡಿತರು ಹೇಳಿದ್ರು, ನೀವು ನಮ್ಮ ಜೊತೆಯಲ್ಲಿ 10 ದಿನಗಳ ಕಾಲ ಬಂದೆ ಅಂದರೆ ನಾನು ನಿಮಗೆ ಚೂರು ಬಂಗಾರ ಕೊಡ್ತೀನಿ ಅಂತ. ಆಯಿತು, ಏನು ಮಾಡಬೇಕು? ಏನಿಲ್ಲ, ನಾವು ತಪಸ್ಸು ಯೋಗ ಮಾಡಬೇಕಾದ್ರೆ ನಮಗೆ ಬೇಕಾದರೆ ಕೇಳ್ತೀವಿ, ನೀವು ತಂದು ಕೊಡಬೇಕು. ಸರಿ, ಎಲ್ಲರೂ ಪಂಡಿತರೆಲ್ಲ ತಪಸ್ಸು ಮಾಡಿದರು. ಯೋಗ ಹುಡುಗ ಅವ್ರು ಸೇವೆ ಮಾಡ್ತಿದ್ದ. ಪಾಪ ಭಗವಂತ ಪ್ರತ್ಯಕ್ಷನಾದಾಗ ಅವರೆಲ್ಲ ಕೇಳಿದ್ರು, ಏನು ಬೇಕು ನಿಮಗಂದರೆ? ಭಗವಂತ ಪ್ರತ್ಯಕ್ಷನಾದ ಇವ್ರು ಕೇಳಿದ್ರು, ನನಗೆ ವಜ್ರ ವೈಡೂರ್ಯ ಕೇಳಿದ್ರು, ಒಬ್ಬರು ಬಂಗಾರ ಕೇಳಿದ್ರು, ನನ್ನ ತೂಕದಷ್ಟು ಬಂಗಾರ ಕೊಡೊಂದು. ಭಗವಂತ ತಥಾಸ್ತು ಅಂದ. ಇವರು ಸೇವೆ ಮಾಡಿರ್ತಕ್ಕಂಥ ಹುಡುಗನಿಗೆ ಕೇಳಿದ್ರು, ನಿನಗೇನು ಬೇಕು? ನನಗೇನಿಲ್ಲ, ನಮ್ಮ ತಾಯಿ ಇಷ್ಟು ಬಂಗಾರ ಸಲುವಾಗಿ ನನಗೆ ಕಳ್ತಾ ಇದ್ಲು, ಅದಕ್ಕೋಸ್ಕರ ಇವ್ರ ಜೊತೆಗೆ ಬಂದೆ ನಾನು. ನನಗೇನು ಬೇಡ ಅಂದು, ಇಷ್ಟು ಬಂಗಾರ ಕೊಟ್ಟರೆ ಸಾಕು, ನಿನ್ನ ಮನಸ್ಸಿಗೆ ಏನು ಬರ್ತೋ ಅದು ಕೊಟ್ಬಿಡು ಪ್ರಭು ಅಂದ. ಆ ಒಂದು ಚೀಟಿಯಲ್ಲಿ ಇಷ್ಟು ಬಂಗಾರನ ಕಟ್ಟಿಕೊಟ್ಟ ಭಗವಂತ. ತಥಾಸ್ತು ಅಂದ. ಎಲ್ಲರೂ ಹೊರಟಾಗ ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಒಬ್ಬ ರಾಜರ ಸೈನ್ಯ ಅಡ್ಡ ಬಂತು. ಕದಿಮರೆಲ್ಲ ಬಂದರು. ಕಳ್ಳರೆಲ್ಲ ಬಂದು ಅವ್ರಿಗೆ ಅಟ್ಯಾಕ್ ಮಾಡಿ ಅವರಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ದೋಚ್ಕೊಂಡು ಹೋಗ್ಬಿಟ್ರು. ಮುಂದೆ ಹೋಗ್ಬೇಕಾದ್ರೆ ಅವರು ಕಣ್ಣಲ್ಲಿ ಇಡ್ತಾರೆ, ಏನಾಯ್ತು ಅಂತ. ಏನೇನಾಗಲಿಲ್ಲ. ಆ ಕಡೆ ಇನ್ನೊಂದು ಕಡೆ ಮುಂದೆ ಹೊರಟಾಗ ಒಂದು ನದಿಯೊಳಗೆ ಒಬ್ಬ ಹುಡುಗಿ ಬಿದ್ದು ಸಾಯೋ ಸ್ಥಿತಿಯಲ್ಲಿತ್ತು. ಅವನ ಹುಡುಗ ಪಾಪ ಓಡಿ ಹೋಗಿ ಆ ಹುಡುಗಿನ ಕಾಪಾಡಿದ ತಕ್ಷಣ ನೀನು ಯಾರು ಅಂದ್ರೆ, ನಾನು ಹಿಂಗೆ ಇವ್ರ ಜೊತೆ ಬಂದಿದ್ದೆ, ನನಗೆಲ್ಲ ಅವರು ನನಗಿಷ್ಟು ಇದು ಕೊಟ್ಟರು, ಅವರು ನಮ್ಮ ತಾಯಿಗೋಸ್ಕರ ಬಂಗಾರ ಸಲಕ್ಕೆ ಬಂದೆ ನಾನು. ಅವನ್ನೆಲ್ಲ ಕಾಪಾಡಿದ ಮೇಲೆ ನೋಡಿದ್ರೆ ಆ ದೇಶದ ರಾಜನ ಮಗಳು
ಅವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರು ಹೇಳ್ತಾಳೆ, ಅಪ್ಪ ನಾನು ಕಾಪಾಡಿದಾನೆ ಈ ಹುಡುಗ, ಆ ಹುಡುಗ ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ, ರಾಜ್ಯಸಭೆಗೆ ಕರ್ಕೊಂಡು ಹೋಗ್ತಾನೆ. ನಿನಗೆ ಏನು ಬೇಕು ಕೇಳು, ಏನು ಬೇಡ, ನಮ್ಮ ತಾಯಿ ಇಷ್ಟು ಬಂಗಾರ ಅಪೇಕ್ಷೆ ಪಟ್ಟಿದ್ದಾಳೆ, ಏನಿಲ್ಲ, ನಿನ್ನ ಮನೆಗೆ ನಿನಗೆ ಎಷ್ಟು ಬೇಕು, ನಿನ್ನ ತೂಕದಷ್ಟು ನಾನು ನಿನ್ನ ಬಂಗಾರ ಕಳಿಸ್ತೀನಿ ಅಂತಂದು ಆ ಹುಡುಗ ಅವನ ತೂಕ ಎಷ್ಟಿತ್ತು ಅಷ್ಟು ಬಂಗಾರವನ್ನು ಭಗವಂತ ರಾಜ ಆ ಮಗಳು ರಕ್ಷಣೆ ಮಾಡೋದಕ್ಕೋಸ್ಕರ ಕಟ್ಟು ಕಳಿಸಿದ. ಇದು ಯೋಗ್ಯತೆಯಿಂದ ಬರಲಿಲ್ಲ ನಮ್ಮಮ್ಮ, ಯೋಗ ಬಂತು, ಅವರಿಗೆ ಸೇವೆ ಮಾಡಿದ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಯೋಗ. ಏನಂದರೆ ಪಾಪ ತಾಯಿಗೋಸ್ಕರ ಇವನು ಇಷ್ಟು ಮರುಗ್ತಾನಲ್ಲ ಅಂತ, ಅಂಥ ಒಂದು ಯೋಗ ಬಂದಾಗ ಮಾತ್ರ ಭಗವಂತ ಕರುಣಿಸಿದರೆ ಮಾತ್ರ ಏನೆಲ್ಲ ಸಾಧ್ಯವಾಗಬಹುದು. ಯಾಕಂದರೆ ಬರೀ ಯೋಗ್ಯತೆಯಿಂದ ಅಷ್ಟು ಬಂಗಾರ ತೊಗೊಳಕ್ಕೆ ಸಾಧ್ಯ ಇಲ್ಲ. ಗಣೇಶನ್ ಕೇಳ್ತೀನಿ, ನಗು ಅನ್ನೋದೊಂದು ಯೋಗ, ಆದರೆ ನಗಿಸುವಂತಹ ಯೋಗ್ಯತೆ ಅದಿಲ್ಲ ಅಂತೇಳಿದರೆ, ನಾ ನಗು ನೀ ನಗು ಅಂತಂದರೆ ನಗಬೇಕಲ್ಲ. ಅದರಿಂದ ಜೀವನದಲ್ಲಿ ಏನಾದರೂ ಗಳಿಸಬೇಕು ಅಂತ ಹೇಳಿದರೆ ಮೊದಲು ಬರಬೇಕಾದದ್ದು ಯೋಗ. ಆದರೆ ನೀವು ಹೇಳ್ತೀರಿ ಆ ಯೋಗ ಅನ್ನೋದು ಯೋಗ್ಯತೆಯಿಂದ ಕೂಡಿದ್ದರೆ ಮಾತ್ರ ಉಳಿಯುತ್ತೆ, ಇಲ್ಲದಿದ್ರಿಲ್ಲ. ಈಗ ಆ ಯೋಗ ಇದೆ, ವಿಯೋಗ ಇದೆ, ಆಯಿತಾ? ಅದರಲ್ಲಿ ಸುಯೋಗ ಬೇಕಲ್ಲ. ಆ ಸುಯೋಗವಿಲ್ಲದಲೇ ಇರ್ತಕ್ಕಂಥದ್ದು ನಾವು ಯೋಗ ಇಟ್ಕೊಂಡು ಏನು ಮಾಡೋಣ? ಅದಕ್ಕೆ ಯೋಗ್ಯತೆಯ ಮೂಲಕವೇ ನಾವು ಗಳಿಸ್ಕೊಳ್ಬೇಕು. ಆ ಯೋಗ್ಯತೆ ಅನ್ನೋದು ಸುಮ್ಮನೆ ಬರಲ್ಲ, ಪರಿಶ್ರಮದಿಂದ ಬರ್ತಕ್ಕಂಥದ್ದು, ಕ್ರಮತೆಯಿಂದ ಬರ್ತಕ್ಕಂಥದ್ದು, ಕರ್ಮಯೋಗದಿಂದ ಬರ್ತಕ್ಕಂಥದ್ದು, ಬರೀ ಜ್ಞಾನಯೋಗದಿಂದ ಬರ್ತಕ್ಕಂಥದ್ದಲ್ಲ. ಆದ್ದರಿಂದ ಯೋಗ್ಯತೆಯ ಮೂಲಕವೇ ನಾವು ಯೋಗಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಲ್ಲಿ ನಿಮ್ಮ ಮಾತೇನು ಜೋಶಿಯವರ ಮಾತಿಗೆ? ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಸ್ನೇಹಿತರೆ, ಭಾಳ ಸ್ವಾರಸ್ಯಕರವಾದಂಥ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ. ಯೋಗ, ಯೋಗ್ಯತೆ ಮತ್ತು ಯೋಗ, ಈ ಎರಡನ್ನೂ ಇವತ್ತು ನಾವು ನಮ್ಮ ಸಮಾಜದಲ್ಲಿ ಸುತ್ತಮುತ್ತ ಜನಗಳ ಮಧ್ಯೆ ಹುಡುಕಿದಾಗ ಎಲ್ಲ ಕಡೆ ಒಂದು ದ್ವಂದ್ವ ನಮ್ಮನ್ನು ಕಾಡುತ್ತೆ. ಅಂಥ ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಚರ್ಚೆ ಆರಂಭಿಸಿರೋ ನಿಜಕ್ಕೂ ಸಂತೋಷದ ವಿಷಯ. ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ, ಚರ್ಚೆ ಆಗಲೇಬೇಕಾಗಿರ್ತಕ್ಕಂಥ ವಿಷಯ. ಯೋಗವನ್ನು ನಂಬಿದ ಜನನೂ ನಮ್ಮಲ್ಲಿದ್ದಾರೆ, ಯೋಗ್ಯತೆಯನ್ನು ನಂಬಿದ ಜನನೂ ನಮ್ಮಲ್ಲಿದ್ದಾರೆ. ಈಗ ನಾನು ಅವರಿಬ್ಬರು ಸಹೋದರಿಯಾದಂಥ ನಾಗಶ್ರೀ ಅವರು ಮತ್ತು ನರಸಿಂಹ ಜೋಶಿಯವರು ಯೋಗ್ಯತೆ ಬಗ್ಗೆ, ಯೋಗದ ಬಗ್ಗೆ ಮಾತಾಡಿದ್ರು. ಯೋಗ ಇರಬೇಕು ಮನುಷ್ಯನಿಗೆ, ಯೋಗ ಕರ್ಮಸು ಕೌಶಲ ಅಂತ ಹೇಳ್ತದೆ ಗೀತೆ. ಇಲ್ಲಿ ಒಂದು ಸುಭಾಷಿತನ ಜ್ಞಾಪಕ ಆಗ್ತದೆ. ಏನು ನೋಡಿ, ಶಾಸ್ತ್ರ ಪುರಾಣ ಎಷ್ಟೇ ಸ್ವಾರಸ್ಯವಾಗಿದ್ದರೂ ಬದುಕಿಗೆ ಹತ್ತಿರವಾಗುವುದಿಲ್ಲ. ಬಾಳೆ ದಿಂಡು ದಪ್ಪವಾಗಿದ್ದರೂ ಮನೆಗೆ ತೊಲೆಯಾಗುವುದಿಲ್ಲ. ಸುಣ್ಣ ಎಷ್ಟೇ ಬೆಳ್ಳಗಿದ್ದರೂ ಬೆಣ್ಣೆ ಆಗುವುದಿಲ್ಲ. ಸಮುದ್ರದ ನೀರು ಎಷ್ಟಿದ್ದರೂ ಬಾಯಾರಿಕೆ ಹೋಗಿಸುವುದಿಲ್ಲ. ಕನ್ನಡವನ್ನು ನಾವು ಬಳಸಿದ್ದರೆ ಅದು ಉಳಿಯುವುದಿಲ್ಲ ಅಂತ ನಾನು ಇದಕ್ಕೆ ಸೇರಿಸ್ತಿದ್ದೆ. ಆದರೆ ಇಲ್ಲಿ ಯೋಗ್ಯತೆ ಇಲ್ಲದಿದ್ದರೆ ಯೋಗ ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತು ಸ್ನೇಹಿತರೆ. ನೀವು ಇಡೀ ಯಾರದೇ ಜೀವನ ಚರಿತ್ರೆ ನೋಡ್ಕೊಳ್ಳಿ, ಆಗಲೇ ನಮ್ಮ ಮಹಾಮನಿಯವರು ನನ್ನ ಜೊತೆ ಸಹಪಾಠಿಯವರು ಅದು ಸೇರಿಸಿದಂತೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಯಾವುದೇ ಸಿನಿಮಾ ನೋಡಿ, ನೀವು ಯಾವುದೇ ನೋಡಿ, ಸಿನಿಮಾ ತೆಗೆಯೋ ಯೋಗ ಇರ್ತದೆ, ಆದರೆ ಅದು ಜನರಿಗೆ ನೋಡೋ ತೋರಿಸೋ ಅವ್ರ ಯೋಗ್ಯತೆಗೆ ತಕ್ಕಂತ ತೆಗೆಯೋ ಯೋಗ ಇರೋದಿಲ್ಲ. ಬೇಕಾದಷ್ಟು ಜನ ಸಿನಿಮಾ ತೆಗಿತಾರೆ, ಬೇಕಾದಷ್ಟು ಜನ ಮಾತಾಡ್ತಾರೆ, ಅದನ್ನು ಸ್ವೀಕರಿಸುವಂಥ ಯೋಗ್ಯತೆ ಅದರಲ್ಲಿದ್ದಾಗ ಯೋಗಕ್ಕೆ ಬೆಲೆ. ಈಗ DVG ಅವರು ಒಂದು ಕಡೆ ಹೇಳ್ತಾರೆ, ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ, ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದರ ಗತಿ ಸೃಷ್ಟಿ ವಿಧಿಯಂ, ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಯಾಕೆ ಹೇಳ್ತಿದ್ರು? ಯೋಗ್ಯತೆ ಇರೋದರಿಂದ, ಯೋಗ್ಯತೆಯನ್ನು ಗಳಿಸೋದ್ರಿಂದ ನಿನಗೆಲ್ಲ ಹುಡ್ಕೊಂಬರ್ತದೆ. ಯೋಗ ಕ್ಷಣಿಕ, ಯೋಗ್ಯತೆ ಶಾಶ್ವತ. ಈಗ ನಮಗೆಲ್ಲ ಒಂದು ಸಾರಿ ಯೋಗ ಬಂತು ಇದಕ್ಕೆ ಬರೋದಕ್ಕೆ, ಚಂದನ ವಾಹಿನಿ ಹರಟೆಗೆ ಬರೋದಕ್ಕೆ. ಪ್ರತಿ ಸಾರಿ ಬರ್ಬೇಕಾದ್ರೆ ಆಗಲೇ ಹೇಳಿದಂತೆ ಯೋಗ್ಯತೆ ಅನ್ನೋದು ಬೇಕು. ಬಬ್ರು ವಾಹನ ಸಿನಿಮಾ ನೋಡಿರ್ಬೋದು ನೀವು. ಬಬ್ರು ವಾಹನದಲ್ಲಿ ಬಬ್ರು ವಾಹನ ಬಂದು ಅರ್ಜುನ ಕಾಲು ಹಿಡ್ಕೊಂಡು ಏನೇನೋ ಹೇಳ್ತಾನೆ, ಆ ಯೋಗ್ಯತೆ ನನಗೆ ಎಲ್ಲಿ ಅಂತಾರಾಗಲಿ ಅರ್ಜುನ, ಆ ಯೋಗ ನನಗಿಲ್ಲ ಅನ್ನೋದಿಲ್ಲ. ಹೌದಾ? ಹಾಗೆ ನಮ್ಮ ಸಿನಿಮಾದಲ್ಲಿ ಉದಾಹರಣೆ ಕೊಡ್ಬೇಕಂದ್ರೆ ಬಂಗಾರದ ಮನುಷ್ಯ ಹಾಡು, ಆಗದು ಎಂದು ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಹೌದಾ? ಈ ಹಾಡಿನಲ್ಲಿ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಕೈ ಕೆಸರಾದರೆ ಬಾಯಿ ಮೊಸರು, ಕೆಸರಿನಲ್ಲಿ ಕೈ ಇಡು ಅನ್ನೋದು ಯೋಗ ಇರ್ಬೋದು, ಒಪ್ತೀನಿ. ಕೆಸರು ಕೈಗೆ ಹತ್ಕೊಂಡು ಹೊರಗಡೆ ಬಂದ ಮೇಲೆ ಅದನ್ನು ಹೇಗೆ ಬಳಸಬೇಕು? ಎಲ್ಲರ ಕೈ ಕೆಸರು, ಕುಂಬಾರನ ಕೈಯೂ ಕೆಸರಾಗ್ತದೆ, ರೈತನ ಕೈಯೂ ಕೆಸರಾಗ್ತದೆ. ಆದರೆ ಬೆಳೆ ತೆಗೆಯೋದಕ್ಕೆ ಒಂದು ಯೋಗ್ಯತೆ ಬೇಕಲ್ಲ. ಒಳ್ಳೆ ಯೋಗ ನೋಡಿ ಬಿತ್ತಿರಮ್ಮ ನೀವು. ಮಳೆ ಈಗ ಮಳೆ ಪ್ರಾಬ್ಲಮ್, ಹೌದಾ? ಎಲ್ಲ ಕಡೆ ಅಯ್ಯೋ ಮಳೆ ಯೋಗ ಯಾವಾಗಿದೆ ನೋಡಿ ಸ್ವಾಮಿ ಅಂತಾರಾಗಲಿ ಅಂತಾರೆ. ನೀವು ಹೇಳ್ದಂಗೆ ಮಳೆ ಬರೋ ಯೋಗ್ಯತೆ, ಮಳೆ ತರಿಸ್ಕೊಳ್ಳೋ ಯೋಗ್ಯತೆ ನಮಗಿದೆ ನಾವು ನೋಡಿ ಸ್ವಾಮಿ. ಮಳೆ ಯೋಗ, ಅದನ್ನು ಪಡಿಬೇಕಾದವನು ಕೆಳಗಿರ್ತಕ್ಕಂಥ ಮನುಷ್ಯನಿಗೆ ಯೋಗ್ಯತೆ ಬೇಕು ಅಂತವೆ ಶಾಸ್ತ್ರಗಳು.
ಬರೀ ಯೋಗ ಯೋಗ್ಯತೆ ಎರಡು ಸೇಮ್ ಫೇಸಸ್ ಆಫ್ ದಿ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್, ಒಪ್ತೀವಿ ನಾವು ಇದನ್ನು. ಆದರೆ ಒಂದಕ್ಕೊಂದು ಮುಖ ನೋಡಲ್ಲ, ನಾಣ್ಯಗಳು ಎರಡೇ ಸಾರಿ ಕಾಣಿಸಲ್ಲ. ಗಂಡ ಹೆಂಡತಿ ಒಂದೇ ನಾಣ್ಯದ ಎರಡು ಮುಖಗಳು, ಅದ್ರ ಪರಸ್ಪರ ಮುಖ ನೋಡಿದ್ರೆ ಬೇಜಾರಾಗ್ತಿರ್ತದೆ ಅವ್ರಿಗೆ. ಇದು ಯೋಗ ಮತ್ತು ಯೋಗ್ಯತೆಯೂ ಹಾಗೆ ವಾದಿರಾಜರು ಅಂತ, ಸೋಂದಾ ವಾದಿರಾಜರು, ಅವರು ಅದೆಂಥ ಯೋಗ್ಯತೆಯನ್ನು ಸ್ಥಾಪಿಸಿದ್ರು ಅಂದರೆ, ಅವರ ಶಾಸ್ತ್ರಗಳನ್ನು ಇವತ್ತು ವಿಜ್ಞಾನ ನೋಡಬೇಕು ಮಾಮ ನೀವು. ಅವರು ಮೊನ್ನೆ ಚಂದ್ರಯಾನ ಮಾಡಿದ್ವಿ ನಾವು, ಚಂದ್ರನ ಮೇಲೆ ಕಾಲಿಟ್ಟಿದ್ವಿ ಮೊನ್ನೆ, ಆಯಿತು ಅದೆಲ್ಲ ಘಟನೆ, ಅಲ್ಲಿಂದ ವಿವರಗಳು ಬರ್ತಾ ಇದೆ. ಭೂಮಿಗೂ ಮತ್ತು ವೈಕುಂಠ ಅನ್ನೋದಕ್ಕೂ ಎಷ್ಟು ಕಿಲೋಮೀಟರ್ ಅಂತರ ಇದೆ ಅಂತ ಬರೆದಂಥವ್ರು ವಾದಿರಾಜ ಸ್ವಾಮಿಗಳು. ಅವರ ವೈಕುಂಠ ವರ್ಣನೆ ಅಂತಕ್ಕಂಥ ಪುಸ್ತಕದಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಅಲ್ಲಿಗೆ ತಲುಪೋದಕ್ಕೆ ಎಷ್ಟು ದಿವಸ ಬೇಕು, ಇದನ್ನೆಲ್ಲ ಬರೆದಿದ್ದಾರೆ. ಇದೆಲ್ಲ ಯೋಗ. ಅದರಲ್ಲಿ ಹೋಗೋದಕ್ಕೆ ಯೋಗ್ಯತೆ ಇಲ್ಲ ನಮಗೆ. ಯೋಗ ಹಣೆ ಬರದಲ್ಲಿರ್ತದೆ. ಓ ಮಗು ಭಾಳ ಚೆನ್ನಾಗಿದೆ, ನಮ್ಮ ಧನರೇಖೆ ಚೆನ್ನಾಗಿದೆ, ಹೋದ್ರು ಏನು ಚೆನ್ನಾಗಿದೆ. ಆಮೇಲೆ ಅವನು ಯೋಗ್ಯತೆ ಇಲ್ಲದೇ ಇದ್ರೆ ಯಾವ ಯೋಗಗಳು ಕೆಲಸ ಮಾಡೋಲ್ಲ. ಒಳ್ಳೆ ಯೋಗಮ್ಮ ಇದೆಯಮ್ಮ ನಿನ್ನ ಮಗಳಿಗೆ, ಒಳ್ಳೆ ಗಂಡನ ಮನೆ ಸೇರ್ತಾಳೆ, ಇವಳು ಅಲ್ಲಿ ಹೋಗಿ ರಾಕ್ಷಸಿ ಆದ್ಲು ಅಂದರೆ ಆ ಯೋಗ್ಯತೆ ಕಳ್ಕೊಂಡ್ಲು. ಸೊಸೆಯಾಗೋ ಯೋಗ್ಯತೆ ಅಂದರೆ ಯೋಗ ತಗೊಂಡು ಏನು ಮಾಡ್ತೀರಿ ನೀವು? ಯೋಗ್ಯತೆ ಅನ್ನೋದು ನಾಲಿಗೆಯಲ್ಲಿದೆ, ಬುದ್ಧಿಲಿದೆ. ಯೋಗ ಕಣ್ಣಿಗೆ ಕಾಣಲಾರ್ದು. ಹೀಗಾಗಿ ಯೋಗದ ಮಾತೇ ಇಲ್ಲ ಎಲ್ಲಿಗೂ. ಅಲ್ಲಿ ನೀವೆಲ್ಲ ಹೇಳಿದಂತೆ ಕೆಲಸ ಸಿಗೋದು ಕೇವಲ ಯೋಗ್ಯತೆಯ ಮೇಲೆ. ನಾವಿಲ್ಲಿ ಬಂದಿರೋದು ಯೋಗ್ಯತೆ ಮೇಲೆ, ಎದ್ದು ಹೋಗೋದು ನಮ್ಮ ಯೋಗ್ಯತೆ ಮೇಲೆ. ಅಲ್ಲ ಸರ್, ಕೈ ಕಾಲು ಕೊಟ್ಟಿದ್ದಾನೆ ಭಗವಂತ ಯೋಗ. ಎದ್ದು ನಡಿಬೇಕು ನಾನು ಅನ್ನೋದು ಯೋಗ್ಯತೆ. ಎಲ್ಲಿಗೆ ಹೋಗ್ಬೇಕು ನಾನು? ಆ ಕಾಲುಗಳು ಬಳಸಿ ಎಲ್ಲಿಗೆ ಹೋಗಬೇಕು? ಅದು ಯೋಗ್ಯತೆ. ಅಲ್ಲಿ ಎಷ್ಟೋ ಜನ ಬುದ್ಧಿವಂತರಿದ್ದಾರಲ್ಲ ಸರ್, ಅಷ್ಟು ಜನರಿಗೂ ಕೆಲಸ ಸಿಗೋದಲ್ಲ. ಆದರೆ ಯಾರಿಗೋ ಒಬ್ಬರಿಗೂ ಯೋಗ್ಯತೆ ಯೋಗ ಇದ್ದರಿಗೆ ಮಾತ್ರ ಸಿಗ್ತದೆ. ಈಗ ನೋಡಿ ಚಂದನ ವಾಹಿನಿಗೆ ಬರ್ಲಿಕ್ಕೆ ಅಂತ ಹೇಳಿದ್ರು, ಎಷ್ಟು ಜನ ಇದ್ದಾರೆ, ಆದರೆ ನಮಗೊಂದು ಯೋಗ ಬಂತು, ಅದನ್ನ ಯೋಗ್ಯತೆಯಿಂದ ನಾವು ಅದನ್ನು ರೂಢಿಸ್ಕೊಳ್ತೀವಿ. ನಾವು ಯೋಗ ಒಂದು ಸಲ ಬಂದು ಹೋಗ್ತದ, ಉಳಿಯೋದು ಯೋಗ್ಯತೆ ನಿಮ್ಗೆ. ಆದ್ರೆ ಮೊದಲನೇ ಸ್ಟೆಪ್ ಯೋಗ. ಆ ಸ್ಟೆಪ್ ಇಲ್ದಲೆ ಮೊದಲನೇ ಹೆಜ್ಜೆ ಇಡ್ದಲೆ ನಾವ್ ಎರಡನೇ ಹೆಜ್ಜೆ ಇಡಕ್ ಸಾಧ್ಯ ಇಲ್ಲ. ಮೊದಲನೇ ಹೆಜ್ಜೆ ಅನ್ನೋದೇ ಯೋಗ. ನಿಮ್ ಚಂದನ ವಾಹಿನಿಗೆ ಯಾವಾಗ ಕರೆಸ್ಯಾರ ಅಂದ್ರ ನಿಮ್ಮ ಹತ್ರ ಆ ಯೋಗ್ಯತೆ ಅದ ಅಂತ ತಿಳ್ಕೊಂಡು ಇಲ್ಲಿ ಕರೆಸ್ಯಾರ, ಯೋಗದಿಂದ ಅಲ್ಲ. ತಿಳ್ಕೊಂಡಲ್ಲ, ನಮ್ಗೊಂದು ಯೋಗ ಇತ್ತು, ಹಂಗಲ್ಲಮ್ಮ. ಈಗ ವಾಹಿನಿಯವರು ನೀವು ಓದಿರಲ್ಲಮ್ಮ, ಸ್ಟಡಿ ಮಾಡಿರಿ, ಸಾಹಿತ್ಯ ಓದಿರಿ. ಇದು ಯೋಗ್ಯತೆ ಇಲ್ಲಿ ಚಾನಲ್ದವ್ರಿಗೆ ಗೊತ್ತಾಯ್ತು, ಇವ್ರು ಮಾತಾಡ್ತಾರೆ ಇದ್ರ ಬಗ್ಗೆ ಅಂತಂದು. ಯೋಗ್ಯತೆ ಆಧಾರ ಮೇಲೆ ನಿಮ್ಗೆ ಸೆಲೆಕ್ಷನ್ ಆಗ್ತದೆ. ಯೋಗದಿಂದಲ್ಲ. ನಮ್ಮಂತ ಓದಿಕೊಂಡವ್ರು ಎಷ್ಟೋ ಜನ ಇದ್ದಾರೆ, ಆದ್ರೆ ಅವ್ರು ಯೋಗ ಇಲ್ಲ. ಯಾವ್ದು ಆ ಯೋಗ ಬಂತಂದ್ರೆ ಅವ್ರ ಯೋಗ್ಯತೆ ಗೊತ್ತಾಗ್ತದೆ. ಪುಸ್ತಕ ಯೋಗ ಬರೋದು ಒಂದೇ ಸಾರಿ, ನಿಮಗೆಲ್ಲ ಒಂದೇ ಸಾರಿ ಕರ್ಕೊಂಬಂದ್ರು. ಆಮೇಲೆ ನೀವು ಯೋಗದಿಂದ ಬಂದಿದ್ದೀನಿ ಸ್ವಾಮಿ, ನನ್ನ ಹತ್ರ ಏನು ವಿಷಯ ಇಲ್ಲ, ನಾನು ಯೋಗ ಇತ್ತು ಅಂತ ಕೂತ್ರೆ ನೀವು ಇಲ್ಲ ನೋಡಿ, ದುಂಡಿರಾಜರು ಚುಟ್ಕ ಎಷ್ಟ್ ಸಲ ಬಸವರಾಜ್ ಮಾಮನ್ ಹೇಳಿದ್ದಾರೆ, ಏನೋ ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕವನ್ನು ಕೊಂಡೋದಿರಿ ಅಂತ ಹೇಳಿ. ಹಾಗಿದ್ಮೇಲೆ ಆ ಎಲ್ಲಾ ಕನ್ನಡ ಪುಸ್ತಕಗಳನ್ನ ನಮ್ಮ ಕೊಂಡೋಗಿರೋ ಅಂತವ್ರೆಲ್ಲ ಓದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ದಿದು ಈ ಪೂರ್ತಿ ಚಂದನ ವಾಹಿನಿದ ಹರಟೆ ಟೀಮ್ ಫುಲ್ ಕುತ್ಕೋಬೇಕಾಗಿತ್ತು. ಇಲ್ಲೇ ಕುತ್ಕೋಬೇಕಾಗಿತ್ತು. ಓದಿರೋರೆಲ್ಲ ಬಂದು ಯೋಗ್ಯತೆ ಅಂತಂದ್ರಾಗ ಕೊಂಡು ಓದುವುದಕ್ಕೆ ಅದರ ಪರಿಣಾಮ ಏನು ಅನ್ನೋದಕ್ಕೂ ಕಗ್ಗ ಹೇಳಿದಾರಲ್ಲ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ದೊರೆತರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ನೀ ಶಾಸ್ತ್ರಿ, ನೀನು ಈಗೀಗ ಆಗತ್ತೆ ಅಂತ ಹೇಳ್ತೀಯ, ಆದರೆ ಆಗತ್ತೆ ಅನ್ನೋದಕ್ಕೆ ಬೇಕಲ್ಲ. ಈಗ ಜೋಶಿ ಹೇಳಿದ್ರಿ, ಕ್ರಿಕೆಟ್ ಅಂತಕ್ಕಂಥ ಒಂದು ತಂಡಕ್ಕೆ ಅವನ ಹೆಸರು ಸೇರ್ಕೊಂತು ಯೋಗ. ಈಗ ರಾಹುಲ್ ಅನ್ನೋನು ಸೇರ್ಕೊಂಡ, ಅವನಿಗೆ ಯೋಗ ಇತ್ತು. ಆಯ್ತಪ್ಪ, ಯೋಗ ಇತ್ತು, ಆದರೆ ಯೋಗ್ಯತೆ ಇಲ್ದಿದ್ರೆ ಇನ್ನೊಂದು ಟೆಸ್ಟಿಗೆ ಜಾಗ ಇಲ್ಲಲ್ಲ. ಬೆನ್ನೋವಿನಿಂದ ಈ ಬಾರಿ ಅವರನ್ನು ತೆಗೆದುಕೊಳ್ತಾ ಇಲ್ಲ. ಹೌದು, ಯೋಗ ಇದೆ, ಟೀಮಲ್ಲೇ ಇದ್ದಾನೆ, ಯೋಗ್ಯತೆ ಇಲ್ಲ ಅಂತಂದ್ರೆ ಅವನು ಮುಂದೆ ಯೋಗ ಎಷ್ಟೇ ಇರಲಿ, ಯೋಗ್ಯತೆ ಎಷ್ಟೇ ಇದ್ರು ಮಮ್ಮ, ಫಸ್ಟ್ ಒಂದು ಯೋಗ ಅಂತ ಬೇಕಲ್ಲ, ಫಸ್ಟ್ ಮೊದಲೇ ಸ್ಟೆಪ್. ರಾಹುಲ್ ಅನ್ನೋನ್ ಆಯ್ಕೆ ಆದ್ನಲ್ಲ ಮಾಮ, ಎರಡನೇ ಸಲ ಅವನು ಕಳ್ಸಿರ್ಬೋದು ಮನೆಗೆ, ಆದ್ರೆ ಮೊದಲನೇ ಸಲ ಆಯ್ಕೆ ಆಗಿದ್ ಹೆಂಗೆ? ಯೋಗ್ಯತೆ ಮೇಲೆ, ಯೋಗದ ಮೇಲೆ. ಯೋಗದ ಮೇಲಲ್ಲಮ್ಮ, ಯೋಗದ ಮೇಲೆ. ನೀವು ತಪ್ಪು ತಿಳ್ಕೊಂಡಿರಿ. ನೀವು ಅವನು ಸಾಮರ್ಥ್ಯ ಸಾಬೀತು ಪಡಿಸಿದ ಮೇಲೆ ಅವನು ಸೆಲೆಕ್ಷನ್ ಆಗ್ತಾನೆ. ಈಗ ಸೈನ್ಯಕ್ಕೆ ಸೇರ್ತೀರಿ ನೀವು, ಯೋಗದಿಂದಲ್ಲ. ಸ್ವಶಕ್ತಿ ಸೈನ್ಯಕ್ಕೆ ಸೇರ್ತೀರಿ ನೀವು, ಯೋಗದಿಂದಲ್ಲ, ಯೋಗ್ಯತೆಯಿಂದ. ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ಓಡ್ತಾನೆ ಇಲ್ಲ ಹುಡುಗ, ಒಲಿಂಪಿಕ್ದಾಗ ಏನು ಯೋಗದಿಂದ, ಯೋಗ ಆದಪ್ಪ ನೀನು ಓಡಂತ ಆಗ್ತದೆ. ಯೋಗ್ಯತೆ ಬೇಕಲ್ಲ. ಭಗವಂತ ಎರಡು ಕಾಲು ಕೊಡೋದು ಯೋಗ ಒಪ್ಕೊಳ್ತೀವಿ, ಅದಕ್ಕೆ ಪೋಲಿಯೋ ಬಂದು ನಡೆಯೋಕ್ಕಾಗದೇ ಇರೋದು ಯೋಗ್ಯತೆ. ಜೋಶೆ, ಇನ್ನೂ ಒಂದು ಮಾತಿದ್ದೇನೆ, ಪುಟ್ಟಮ್ಮನ್ನೇ ಕೇಳ್ತಿದ್ದೀನಿ. ಯೋಗ ಅನ್ನುವುದು ಆಯಿತು, ಅವಕಾಶ ಸಿಕ್ತು,
ಆದರೆ ಕೆಲವು ಸತಿ ಈ ಅಥ್ಲೆಟ್ಸ್ ಅಂದರೆ ಈ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥವ್ರನ್ನ ಮತ್ತೊಬ್ಬರನ್ನೆಲ್ಲ ಪರೀಕ್ಷೆಗೆ ಒಳಪಡಿಸ್ತಾರೆ. ನೀವು ಆಯ್ಕೆ ಆಗಿದ್ದೀರಿ, ಆಯ್ಕೆ ಆದಮೇಲೆ ಆಯ್ಕೆಯಾಗಿ ಮುಂದಿನ ಒಂದು ನಿದರ್ಶನಕ್ಕೆ ನನ್ನ ಪ್ರದರ್ಶನ ಸಿದ್ಧವಾಗಬೇಕು ಅನ್ನೋದಕ್ಕೆ ಸಮತೋಲನತೆ ಬೇಕು. ಎಷ್ಟೋ ಜನಕ್ಕೆ ಇವರು ಆಯ್ಕೆ ಆದರೂ ಕೂಡ ದೇಹದ ತೂಕ ಕೊಂಚ ಹೆಚ್ಚಾಗಿದ್ದರಿಂದ ಇವರನ್ನು ಈ ಟೀಮಿಗೆ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತಾರೆ. ಆ ದೇಹದ ಸಮತೋಲನವನ್ನು ಕಾಪಾಡ್ಕೊಳ್ಬೇಕಾದ ಯೋಗ್ಯತೆ ಇಲ್ದಿದ್ರೆ ಯೋಗ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಅವ್ರ ವಾದ. ನಿಮ್ಮ ಮಾತೇನು ಮಾಮ? ಈ ಯೋಗ್ಯತೆ ಅನ್ನೋದಿದೆಯಲ್ಲ, ಅದು ಹೊರಗಡೆಯಿಂದ ನಿರ್ಧಾರ ಆಗುವಂಥದ್ದು. ಇವನು ಹಿಂಗೆ, ಇವನು ಹಂಗೆ, ಇವನು ಇಷ್ಟಕ್ಕೆ ಲಾಯಕ್ಕೋ, ಅವ್ನು ಅಷ್ಟಕ್ಕೆ ಲಾಯಕ್ ಕಣಪ್ಪ ಅನ್ನೋದು ಯೋಗ್ಯತೆ ಅನ್ನೋದು ಹೊರಗಡೆಯಿಂದ ನಿರ್ಧಾರ ಆಗುತ್ತೆ. ಆದರೆ ಯೋಗ ಅನ್ನೋದಿದೆಯಲ್ಲ, ತನ್ನ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದು ಶಕ್ತಿ ನಿರೂಪಣೆ ಮಾಡಿ ಇವನಿಗೆ ಫಿಕ್ಸ್ ಮಾಡುವಂಥ ಒಂದು ಕ್ವಾಂಟಿಟಿ, ಅದೊಂದು ವಸ್ತು ಯೋಗ ಅನ್ನೋದು. ಇವಾಗ IAS ಆಫೀಸರ್ಸ್ಗಳಿದಾರಲ್ಲ, IAS ಪರೀಕ್ಷೆ ನಡೆಯುತ್ತೆ, UPSC ಇಂದ ಪರೀಕ್ಷೆ ನಡೆಯುತ್ತೆ. ಆ UPSC ಪರೀಕ್ಷೆಗೆ ಇದುವರೆಗೂ ಅಂಕಿ ಅಂಶದ ಪ್ರಕಾರ 10 ರಿಂದ 12 ಲಕ್ಷ ಜನ ಪ್ರಿಲಿಮಿನರಿ ಎಕ್ಸಾಮಿಗೆ ಬರೀತಾರೆ. ಪ್ರಾಥಮಿಕ ಪರೀಕ್ಷೆಗೆ 12 ಲಕ್ಷ ಜನ ಬರೀತಾರೆ. ಅದರಿಂದ ಮುಖ್ಯ ಪರೀಕ್ಷೆಗೆ ಆಯ್ಕೆ ಆಗುವಂಥವ್ರು 1 ಲಕ್ಷ ಜನ. 12 ಲಕ್ಷದಲ್ಲಿ 1 ಲಕ್ಷ ಜನ ಮುಖ್ಯ ಪರೀಕ್ಷೆಗೆ ಆಯ್ಕೆ ಆಗ್ತಾರೆ. ಆ 1 ಲಕ್ಷ ಜನ ಆಯ್ಕೆ ಆದಮೇಲೆ ಅಲ್ಲಿಂದ ಸಂದರ್ಶನಕ್ಕೆ ಬರೋ ಅಂಥವ್ರು ಒಂದು 10,000 ಜನ ಸಂದರ್ಶನಕ್ಕೆ ಬರ್ತಾರೆ. ಆ ಸಂದರ್ಶನಕ್ಕೆ ಬರೋ ಅಂಥ ಒಂದು 10,000 ಅಥವಾ 12,000 ಜನ ಇದ್ದಾರಲ್ಲ, ಅವರೇ ತುಂಬ ಇಂಟೆಲಿಜೆಂಟ್ ಇರ್ತಾರೆ. ಆ 12,000ದಲ್ಲಿ IAS ಅಂಥೇಳಿ ಆಯ್ಕೆ ಆಗೋ ಅಂಥವ್ರು 1,000ದಿಂದ 1,200 ಜನ. ಅಲ್ಲಿ 12 ಲಕ್ಷದಲ್ಲಿ 1,200 ಜನನ ಫಿಲ್ಟರ್ ಮಾಡಿ ತಗೊಂಡು ಬಂದು ನಿಲ್ಸಿದ್ದಾರೆ ಅಂತಂದಾಗ, ಮುಖ್ಯ ಪರೀಕ್ಷೆಯಿಂದ ಸಂದರ್ಶನಕ್ಕೆ ಬಂದು ಅಂತ 12,000 ಜನ 2 ವರ್ಷ 3 ವರ್ಷ ಕಷ್ಟಪಟ್ಟು ಯೋಗ್ಯತೆಯನ್ನ ಗಳಿಸ್ಕೊಂಡಿರ್ತಾರೆ. ಆದ್ರೆ 12,000ದಲ್ಲಿ 1,200 ಜನ ಆಯ್ಕೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಒಂದಷ್ಟು ಯೋಗ ಇರಲೇಬೇಕು. ಅವರೆಲ್ಲ ಚೆನ್ನಾಗಿ ಈಗ ಕೆಲವರು ಪರೀಕ್ಷೆ ಬರ್ದಿರ್ತಾರೆ ಮಾಮ, ಅವನು ಬರುತ್ತೆ ರಿಸಲ್ಟು, ಅವನಿಗೆ ಗೊತ್ತಿರಲ್ಲ ನಂಗೆ 35 ಅಂಕ ಬಂದ್ಬಿಟ್ಟಿದೆ ಕಣೋ, ನನಗೆ ಗೊತ್ತೇ ಇರ್ಲಿಲ್ಲ, ನನಗೆ ಬರ್ದೇ ಇರ್ಲಿಲ್ಲ ಕಣೋ, ಪಾಸ್ ಆಗ್ಬಿಟ್ಟಿದ್ದೀನಿ ಅಂತಾನೆ. ಅವನಿಗೆ ಯೋಗ್ಯತೆ ಇರಲಿಲ್ಲ. ಆದರೂ ಏನೋ ಪರೀಕ್ಷೆ ವ್ಯಾಲ್ಯೂಯೇಟರ್ ಅಂತ ಹೇಳಿರ್ತಾರಲ್ಲ, ಪರೀಕ್ಷೆಯನ್ನ ಕರೆಕ್ಷನ್ ಮಾಡೋವಂಥ ವ್ಯಾಲ್ಯೂಯೇಟರು ಏನೋ 10 ಬರ್ದಿದ್ದಾನೆ, 30 ಮಾರ್ಕ್ಸ್ ಬರೋ ಹಂಗಿದೆ, ಒಂದು 5 ಮಾರ್ಕ್ಸ್ ಕೊಟ್ಟು 10 ತಳ್ಳಿ ಹಾಕೋಣ ಅಂತ ನಾವೇ ಎಷ್ಟೋ ಸಲ ಮಾಡಿದ್ದೀವಿ. ಇವಾಗ ನಾನು ಉಪನ್ಯಾಸಕಿಯಾಗಿ ನಾನು ಹೇಳ್ತಿದ್ದೀನಿ, ಕೆಲವು ಸಲ 1-2 ಅಂಕ ಇದ್ದಾಗ ನಮಗೆ ಹೇಳ್ತಾರೆ, 1-2 ಅಂಕ ಇದ್ದಾಗ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು. 1-2 ಅಂಕಗಳಿಗೆಲ್ಲ ನಾವು ಜಿಪುಣ್ತನ ಮಾಡಬಾರ್ದು ಅಂತೇಳಿ ನಮಗೆ ಇಲಾಖೆ ಇದೆ. ತುಂಬಾ ಅಂಕಗಳಿದ್ದಾಗ ನಾವು ಕೊಡಬಾರ್ದು. 10 ಅಂಕ 15 ಅಂಕ 20 ಅಂಕಗಳಿಗೆಲ್ಲ ನಾವೇನು ಮಾಡಬಾರ್ದು. 1 ಅಂಕಕ್ಕೆ ಏನಾರು ಇದ್ದಾಗ ಕೆಲವು ಸಲ ಆಗಿದೆ, ಎಷ್ಟೋ ಜನ ಈಗ ಹೆಸರೇ ಮಧು ಬಂಗಾರಪ್ಪ ಅಂತ ಕೆಲವು ಸಲ ಶ್ರೇಯಾಂಕ ಅಲ್ಲದೆ ಹೋದ್ರು ಕೂಡ ಕೃಪಾಂಕದಲ್ಲಿ ಪಾಸ್ ಆಗಿರೋ ಅಂತ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೇನೆಲ್ಲ ಯೋಗ್ಯತೆಯಿಂದಾನೇ ಗೆದ್ಬಿಟ್ರಾ? ಆಮೇಲೆ ಕೆಲವು ಸಲ ಯೋಗ್ಯತೆ ಇದ್ರೂನು ಒಂದ್ಸಲ ಏನಾಯ್ತು, ಒಂದು ಪರೀಕ್ಷೆ ನನ್ನ ಕಾಲೇಜಿನ ವಿದ್ಯಾರ್ಥಿನಿ ಮಾಮ, ಆಕೆ ತುಂಬ ಚೆನ್ನಾಗಿ ಓದುವಂಥ ಹುಡುಗಿ. ಅವಳಿಗೆ ಅಂಕ ಪಟ್ಟಿ ಬಂತು, ರಿಸಲ್ಟ್ ಪಟ್ಟಿ ನೋಡಿದ್ರೆ ಅದರಲ್ಲಿ 9 ಮಾರ್ಕ್ಸ್ ಬಂದಿದೆ. ಆ ಹುಡುಗಿ 95 ಅಂಕ ಗಳಿಸೋ ಅಂತ ಹುಡುಗಿ 9 ಮಾರ್ಕ್ಸ್ ಬಂದಿದೆ. ನಾನು ಅಯ್ಯೋ ಯೋಗ್ಯತೆ ಇಷ್ಟು ಚೆನ್ನಾಗಿದೆ ನಿನಗೆ, ಯೋಗ್ಯತೆ ಹುಡುಗಿ ನಿನಗೇನೆ 9 ಮಾರ್ಕ್ಸ್ ಬಂದಿದೆಯಲ್ಲೇ ಅಂತ ಹೇಳಿ ನೋಡಿದ್ರೆ, ರಿವ್ಯಾಲ್ಯೂಯೇಷನ್ ತರಿಸಿ ಅದರದ್ದು ಪೇಪರ್ ಪರೀಕ್ಷಾ ಪ್ರತಿಗಳನ್ನೆಲ್ಲ ತರಿಸಿ ನೋಡಿದಾಗ ಪರೀಕ್ಷಾ ಸಂದರ್ಶಕರು ಅಥವಾ ಅವ್ರು ಕರೆಕ್ಷನ್ ಮಾಡೋರು ಏನಿದ್ದಾರೆ ವ್ಯಾಲ್ಯೂಯೇಟ್ರು, ಅವರು ಕರೆಕ್ಟಾಗಿ ಬರ್ದಿದ್ದಾರೆ 9 ಅನ್ನೋದನ್ನ ಬರ್ದಿದ್ದಾರೆ. ಅದನ್ನ ಕಂಪ್ಯೂಟ್ರಿಗೆ ಎಂಟ್ರಿ ಮಾಡೋರಿಗೆ ಸರಿಯಾಗಿ ಗೊತ್ತಾಗಿಲ್ಲ. ಈ 9 ಇರೋದನ್ನ ಎಡಗಡೆ ಇರೋದನ್ನ 0 ಅನ್ಕೊಂಡ್ಬಿಟ್ಟಿದ್ದಾರೆ, 0-9 ಅಂತ ಕಂಪ್ಯೂಟ್ರಿಗೆ ಎಂಟ್ರಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ 99 ಅಂಕವನ್ನ 0-9 ಅಂತ ಎಂಟ್ರಿ ಮಾಡೋದು. ಅಲ್ಲಿಗೆ ಯೋಗ್ಯತೆ ಏನಾಯ್ತು ಅವಳಿಗೆ ಯೋಗ್ಯತೆ ಇದೆ 99 ಗಳಿಸ್ಲಿಕ್ಕೆ, ಪಾಪ ಯೋಗ ಕೈ ಕೊಡ್ತು. ಆಮೇಲೆ ಮತ್ತೆ ಅದು ಕರೆಕ್ಷನ್ ಆಯ್ತು, 99 ಬಂತು ಬಿಡಿ. ಆದ್ರೆ ಮೊದಲನೇ ಸ್ಟೆಪ್ ಯೋಗ ಸೋತ್ ಹೋಯ್ತು. ಈಗ ರೈತ ಕೂಡ ಅಷ್ಟೇನೆ, ಬೆಳೆ ಬೆಳಿಬೇಕು, ನಾನು ಫಸಲ್ ಚೆನ್ನಾಗಿ ತೆಗಿಬೇಕು ಅಂತ ಬೀಜ ಒಳ್ಳೆ ಕ್ವಾಲಿಟಿ ಬೀಜ ತಂದಿಟ್ಕೊಳ್ತಾನೆ, ಆಮೇಲೆ ಚೆನ್ನಾಗಿ ಹದ ಮಾಡಿರ್ತಾನೆ, ಗದ್ದೆನೆಲ್ಲ ಎಲ್ಲ ಸಿದ್ಧ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಮಳೆನೇ ಬರಲಿಲ್ಲ, ಏನಾಗುತ್ತೆ ಬೆಳೆ? ಅವನಿಗೆ ಯೋಗ್ಯತೆ ಇತ್ತು, ಬೆಳೆಯೋ ಯೋಗ್ಯತೆ ಇತ್ತು, ಗಳಿಸೋ ಯೋಗ್ಯತೆ ಇತ್ತು, ಬೀಜನೂ ಚೆನ್ನಾಗಿತ್ತು, ಹದವಾಗಿತ್ತು, ಎಲ್ಲ ಇತ್ತು. ಮಳೆನೇ ಬರಲಿಲ್ಲ ಅಂದ್ರೆ ಅವ್ನ ಯೋಗ ಇಲ್ಲ. ಆಮೇಲೆ ಬಸವರಾಜ್ ಸರ್ ಹೇಳಿದ್ರು, ಮದುವೆ ಆಗಬೇಕು ಗಂಡು ಅಂದ್ರೆ ಏನ್ ಮಾಡ್ತಿದ್ಯಪ್ಪ ಕೆಲಸ, ಹೇಗಿರ್ಬೇಕಪ್ಪ ಯೋಗ್ಯತೆ ಕೇಳ್ತಾರೆ. ಬಸವರಾಜ್ ಸರ್,
35 ವರ್ಷ ಆಗಿರೋ ಗಂಡು ಮಕ್ಕಳಿಗೆ ಸಾಫ್ಟ್ವೇರ್ ಇಂಜಿನಿಯರಿಗೆ ಮದುವೆ ಆಗಿಲ್ಲ. ಒಬ್ಬ ಮನುಷ್ಯನ್ 40 ವರ್ಷದವನಿಗೆ ಲಕ್ಷಗಟ್ಲೆ ಸಂಬಳ ತಗೊಳ್ತಾನೆ, ಕಾರ್ ಇರುತ್ತೆ, ಮನೆ ಇರುತ್ತೆ, ಆದ್ರೂ ಮದುವೆ ಆಗಿರಲ್ಲ. ಯಾಕೆ? ಅವನಿಗೆ ಮದುವೆ ಯೋಗನೇ ಬರ್ದಿಲ್ಲ ಹಣೆನಲ್ಲಿ. ಇವತ್ತಿಗೂ ಎಷ್ಟೋ ಜನ ಬ್ಯಾಚುಲರ್ಸ್ಗಳು ನೀವು ಮ್ಯಾಟ್ರಿಮೋನಿಯಲ್ ತೆಗೆದ್ರೆ 40 ವರ್ಷ 45 ವರ್ಷ ಯೋಗ್ಯತೆ ಬೇಕಾದಷ್ಟಿರುತ್ತೆ, ಪಾಪ ಮದುವೆ ಯೋಗನೇ ಇರಲ್ಲ. ಆಮೇಲೆ ಯೋಗ ಅಂದ್ರೆ ಕೆಲವು ಸಲ ಅಮ್ಮಮ್ಮ ಬಸ್ಸಲ್ಲಿ ಹೋಗ್ತಾ ಏನೋ ಒಬ್ಬ ಕಾರಲ್ಲಿ ಹೋಗ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಎದುರುಗಡೆ ಇನ್ನೇನೊಂದು 5 ಅಡಿಗೆ ಒಂದ್ ಧಪ್ ಅಂತೇಳಿ ಒಂದು ಮರ ಬಿದ್ದೋಗುತ್ತೆ, ಅದು ಯೋಗ. ಅಲ್ಲೇನು ಅವ್ನು ಏನು ಯೋಗ್ಯತೆ ಏನಿರಲ್ಲ, ಏನೋ ಬೈಕಲ್ಲಿ ಹಿಂಗೆ ಹೋಗ್ತಾ ಇರ್ತೀವಿ, ಎಲ್ಲೋ ಒಂದ್ ಕಡೆ ಬ್ರೇಕಿಂಗ್ ಸುದ್ದಿ ಕೊಡ್ತಾರೆ, ಅಪಘಾತದಲ್ಲಿ ಕೂದಲೆಳೆಯ ಅಂತರದಲ್ಲಿ ಬೈಕ್ ಸವಾರ ಬಚಾವು ಅಂತ ಹೇಳಿರುತ್ತೆ, ಅದು ಯೋಗ. ಆಮೇಲೆ ಕೆಲವು ಸಲ ನಾವು ಸೈಟ್ ತಗೊಳ್ಬೇಕು ಅಂತ ದುಡ್ಡು ಕೂಡ ಹಾಕೊಂಡಿರ್ತೀವಿ, ಮನೆ ಕಟ್ಟಿಸ್ಬೇಕು ಅಂತೇಳಿ ದುಡ್ಡು ಕೂಡ ಹಾಕೊಂಡಿರ್ತೀವಿ, ಆದ್ರೆ ಏನೋ ಗುರು ಬಲವೇ ಇರಲ್ಲ, ಶನಿ ಬಲವೋ ಯಾವ ಬಲವೋ ಗೊತ್ತಿಲ್ಲ, ಆದ್ರೂ ಮನೆ ಹುಡುಕ್ತಾ ಇರ್ತಾರೆ, ಅವ್ರ ಹೆಸರಲ್ಲಿ ಮನೆ ರಿಜಿಸ್ಟರ್ ಆಗಲ್ಲ. ಸೈಟ್ ಹುಡುಕ್ತಾ ಇರ್ತಾರೆ, ಸೈಟ್ ಸಿಕ್ಕಲ್ಲ. ಮನೆ ಕಟ್ಟಿಸ್ಬೇಕು ಅಂತ ಇದ್ರು ನೀರ್ ಹುಡುಕ್ತಾ ಇದ್ರೆ ಕೆಲವ್ರಿಗೆ ನೀರ್ ಸಿಕ್ಕಿರಲ್ಲ. ಎಷ್ಟೋ ಕಡೆ ಹೆಚ್ಚು ಬಡ್ಡಿ ಬರುತ್ತೆ ಅಂತ ದುಡ್ಡು ಇಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಹೋಗಲ್ಲ ಮಾಮ. ಬ್ಯಾಂಕೇ ಇರಲ್ಲ, ಬ್ಯಾಂಕೇ ಇರಲ್ಲ. ಅಲ್ಲ, ಕೆಲವರು ಬ್ಯಾಂಕಲ್ಲಿ ಸೇಫ್ ಆಗಿರುತ್ತೆ ಅಂತ ಇಟ್ಟಿರ್ತೀವಿ, ಬ್ಯಾಂಕೇ ಕಳ್ತನ ಆಗೋಗ್ಬಿಟ್ಟಿರುತ್ತೆ, ಅದು ಯೋಗ. ಬ್ಯಾಂಕಲ್ಲಿ ಸೇಫ್ ಆಗಿರುತ್ತೆ, ನನಗೆ ಯೋಗ್ಯತೆ ಇದೆಯಪ್ಪ, ದುಡ್ಡು ಗಳಿಸಿದೀನಿ, ನಾನು ಆ ಯೋಗ್ಯತೆಯಿಂದ ಬ್ಯಾಂಕಲ್ಲಿ ಸೇವ್ ಮಾಡಿರ್ತೀನಿ, ಯಾವುದೋ ಸೊಸೈಟಿನಲ್ಲಿ ಇಟ್ಟಿರ್ತೀನಿ ಅಂದ್ರೆ ಬ್ಯಾಂಕಲ್ಲೇ ಕಳ್ತನ ಆಗಿರುತ್ತೆ, ರಾಬ್ರಿ ಆಗಿರುತ್ತೆ. ಯಾಕೆ? ಇವನಿಗೆ ಯೋಗ ಇಲ್ಲ, ದುಡ್ಡು ಉಳಿಸ್ಕೊಳ್ಳೋ ಅಂತ ಯೋಗ ಇಲ್ಲ. ನಾವು ಎಷ್ಟೋ ಸಲ ಟ್ರೈನಿಗೆ ಹೋಗಿರ್ತೀವಿ, ಊರಿಗೆ ಹೋಗುವಾಗ ಟ್ರೈನಿಗೆ ಹುಡ್ಕೊಂಡು ಹೋಗಿರ್ತೀವಿ. ನನ್ನ ಟರ್ನ್ ಇದೆಯಲ್ಲ ಮಾಮ, ಅದಕ್ಕೆ ನಮ್ದು ಇನ್ನು ಯೂಟರ್ನ್ ತಗೊಳಂಗಿಲ್ಲ ಹಂಗೆಲ್ಲ. ಆಯ್ತಾ, ಟ್ರೈನಿಗೆ ಅಂತ ಹೋಗ್ತಾ ಇರ್ತೀವಿ, ಎಲ್ಲೋ ಹೋಗ್ತಾ ಟ್ರಾಫಿಕ್ ಆಗಿರುತ್ತೆ, ಒಂದ್ 5 ನಿಮಿಷ ತಡ ಆಗುತ್ತೆ. ಓ ದೇವ್ರೆ, ಟ್ರೈನ್ ಹೋಗಿರ್ಬೇಡಪ್ಪ, ಹೇಗಾರು ಮಾಡೋ ಒಂದ್ 5 ನಿಮಿಷ ಟ್ರೈನೇ ನಿಧಾನ ಮಾಡೋ ಅಂತ ಏನೋ ನಾವು ನಮ್ ಸ್ವಾರ್ಥಕ್ಕೆ ಕೇಳ್ಕೊಳ್ತೀವಿ. ಆಗ್ಲಿ, ಏನೋ ಇರ್ಬೋದು, ನಮಗೆ ಅಲ್ಲಿ ಟ್ರೈನ್ ಹತ್ತದ್ ಮುಖ್ಯ ಆಗಿರುತ್ತೆ. ಅದೃಷ್ಟವೋ ನಿಮಗದು ಬೇರೆಯವ್ರಿಗೆ ದುರಾದೃಷ್ಟ ಇರ್ಬೋದು, ನಮ್ಮ ಅದೃಷ್ಟಕ್ಕೆ ಅವತ್ತು 10 ನಿಮಿಷ ಟ್ರೈನ್ ತಡವಾಗಿ ಬಂದಿರುತ್ತೆ. ಅಬ್ಬಾ, ನನಗೆ ಇವತ್ತು ಟ್ರೈನ್ ಸಿಕ್ತು ಅಂತೇಳಿ ನಾವು ಖುಷಿಯಾಗಿ ಹತ್ಕೊಂಡು ಕೂತ್ಕೊಳ್ತೀವಲ್ಲ, ಅದು ಯೋಗ. ನಮಗಲ್ಲಿ ಏನು ಯೋಗ್ಯತೆ ಬೇಕಾಗಿಲ್ಲ, ನಾನು ಇಂಜಿನಿಯರೋ, ನಾನು ಡಾಕ್ಟ್ರೋ, ನಾನು ಟೀಚರೋ, ನನಗೆ ರಾಜ್ಯೋತ್ಸವ ಪ್ರಶಸ್ತಿಯೋ ಏನೋ ಗೊತ್ತಿಲ್ಲ, ಆದರೆ ನನಗಲ್ಲಿ 5 ನಿಮಿಷ ತಡವಾಗಿ ಬಂತು ಟ್ರೈನು, ನನಗೆ ಹೋಗಿ ಆರಾಮಾಗಿ ಹೋಗಿ ಕುತ್ಕೊಂಡೆ, ಅದಿದೆಯಲ್ಲ, ಅದು ಯೋಗ. ಹಾಗಾಗಿ ಯೋಗ್ಯತೆ ಏನೇ ಇರಲಿ, ಯೋಗ್ಯತೆ ಬೇಡ ಅಂತ ನಾವು ಪ್ರಶ್ನೆ ಆಗ್ತಾ ಇಲ್ಲ. 2ನೇ ಹೆಜ್ಜೆ ಯೋಗ್ಯತೆ, ಆದರೆ ಪ್ರಥಮ ಹೆಜ್ಜೆ ಯಾವತ್ತಿದ್ರೂ ಯೋಗ. ಆ ಯೋಗದ ಮೂಲಕ ಪ್ರಥಮ ಹೆಜ್ಜೆ ಇಟ್ಟ ಮೇಲೆನೆ 2ನೇ ಹೆಜ್ಜೆಯ ಯೋಗ್ಯತೆಯನ್ನ ನಾವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಮುಗ್ಗರಿಸಬಹುದು, ಮತ್ತೊಮ್ಮೆ ಮುಗ್ಗರಿಸಲೇಬೇಕೆಂದೇನಿಲ್ಲ. ಆ ಎಚ್ಚರಿಕೆಗೆ ಆ ಥರನ ಅರಿವುಂಟು ಮಾಡುವುದೇ ಅದು ಯೋಗ್ಯತೆ. ಅದಕ್ಕೆ ಮುಂಚಿನದು ಪ್ರಯತ್ನಕ್ಕೆ ತೊಡಗಿಸುವ ಸಂಕಲ್ಪ ಯೋಗ ಅಂತ ಅವರ ಮಾತು. ನೀವೇನು ಮಾಮ? ಬಯಸಿದ್ದು ಸಿಗುವುದಕ್ಕೆ ಯೋಗ ಇರಬೇಕಂತ, ಸಿಕ್ಕದ್ದನ್ನು ಉಳಿಸ್ಕೋಬೇಕಾದ್ರೆ ಯೋಗ್ಯತೆ ಇರಬೇಕಂತ. ಒಂದು ಸಲ ನಿಮಗೆ ಯೋಗ ಬಂತು ಅಂತ ನೀವೆಲ್ಲ ಹೇಳ್ತೀರಿ, ಒಂದು ಚಾನ್ಸ್ ಸಿಗ್ತದಂತ. ಅದೇ ಮತ್ತೆ ಮತ್ತೆ ನೀವು ರೈಲ್ವೆ ಸ್ಟೇಷನ್ ಹೇಳಿದ್ರಲ್ಲ, 10 ನಿಮಿಷ ಹೋದ ಸಲ ನಾವು ಲೇಟಾಗಿ ಹೋಗಿದ್ದೆ, ನಾನು ಸಿಕ್ತು ಅಂತಂದು ಮತ್ತೆ 10 ನಿಮಿಷ ಲೇಟಾಗಿ ಹೋದ್ರೆ ಸಿಗಂಗದ ಅದು. ಅದೇ ಹೇಳ್ತಾ ಇದ್ದೀನಮ್ಮ, ನಾವು ಕೂಡ ಹೇಳೋದು ಒಂದೇ, ಯೋಗ ಒಂದು ಸಲ ಬರ್ತದ, ಯೋಗ್ಯತೆ ಕೊನೆ ತನಕ ಇರ್ತದ. ಯೋಗ್ಯತೆ ನಾವು ಮೊದಲು 10 ನಿಮಿಷ ಬಿಫೋರ್ ಹೋದ್ರೆ ನಮ್ಗೆ ಒಳ್ಳೇದಲ್ವ ಅದು. ಒಂದು ಸಲ ನಮ್ಗೆ ಚಾನ್ಸ್ ಸಿಗ್ತಿಲ್ಲ ಅಂತ ನಂಗಿಲ್ಲ. ಆದರೆ ಹಣೆ ಬರೋವನ್ನೇ ಬದಲಾಯಿಸಿದಂಥವ್ರು ಭಾಳಷ್ಟು ಜನ ಇದ್ದಾರೆ. ಸತಿ ಸಾವಿತ್ರಿ ಎಕ್ಸಾಂಪಲ್ ತಗೊಳ್ರಿ. ಗಂಡನ ಆಯುಷ್ಯ ಮುಗಿದಿದ್ದರೂ ಕೂಡ ನಾನು ಗಂಡನನ್ನು ಕರೆದುಕೊಂಡು ಬಂದೇ ಬರ್ತೀನಿ, ಯಮರಾಜನ ಹೋರಾಡಿ ಅಂತೇಳಿ ಯಮನ ಜೊತೆ ಹೋರಾಡಿ ಗಂಡನನ್ನು ಕರೆದುಕೊಂಡು ಬಂದಳು. ಇದು ಅವಳ ಯೋಗ್ಯತೆ. ತಾವು ಚಂದ್ರಯಾನ ಬಗ್ಗೆ ಒಂದು ಜೋಕ್ ಹೇಳಿದ್ರಿ, ಸಂತೋಷ ಅನಿಸ್ತು. ಕೋಳಿಯ ಸಂತೋಷ ಕೇಳಿದಾಗ ಸಂತೋಷ ಅನಿಸ್ತು. ಚಂದ್ರಯಾನಕ್ಕಾಗಲಿ ಬಾಹ್ಯಾಕಾಶಕ್ಕಾಗಲಿ ಹೋಗ್ಬೇಕಾದ್ರೆ ಯೋಗ್ಯತೆ ಬೇಕಾಗ್ತದ, ಯೋಗ ಅಲ್ಲ. ಭಾಳಷ್ಟು ಟೆಸ್ಟುಗಳಾಗ್ತವ, ಅಲ್ಲಿ ಒಳಗಿನ ವಾತಾವರಣಕ್ಕೆ ಸೆಟ್ ಆಗ್ಬೇಕು ನೀವು. ಅದು ಭಾಳ ಕಷ್ಟದ ಕೆಲಸ ಅವು, ಅದಕ್ಕೆ ಯೋಗ್ಯತೆ ಬೇಕಾಗ್ತದೆ ಮೇಡಮ್. ಭಾಳ ಜನ ಯೋಗ್ಯತೆ ಇರ್ತಾರೆ ಅಲ್ಲಿ. ಈ ಟೆಸ್ಟ್ಗಳಾಗ್ತಾವ ಜೋಶಿ ಅವ್ರ, ತಿಳ್ಕೊಡ್ರಿ. ಆಗ್ಲಿ, ನೀವು ಭಾಳ ಮಂದಿ ಯೋಗ ಸಿಗಂಗಿಲ್ಲ, ಅದು ಆ ಟೆಸ್ಟ್ಗಳಲ್ಲಿ ಪಾಸ್ ಆಗಬೇಕು. IAS ಎಕ್ಸಾಂಪಲ್ ಕೇಳಿದ್ರಲ್ಲ, ಅಲ್ಲಿ ಎಲ್ಲಾ ರೀತಿಯಿಂದ ಟೆಸ್ಟ್ಗಳು ಆದಮೇಲೆ ನಿಮ್ಗೆ ಯೋಗ್ಯತೆ ಇದ್ದ ಮೇಲೆ ನಿಮ್ಗೆ ತಗೊಳ್ಳೋದು, ಅಲ್ಲಿವರೆಗೆ ತಗೊಳ್ಳೋದೇ ಇಲ್ಲ. ಮಾರ್ಕಂಡೇಯನ ಆಯುಷು ಕೂಡ ಸ್ವಲ್ಪ ಇತ್ತು, ಆದರೆ ಯಮನೊಡನೆ ಹೋರಾಟ ಮಾಡಿ ಮಾರ್ಕಂಡೇಯ ತನ್ನ ಆಯುಷನ್ನೇ ಜಾಸ್ತಿ ಮಾಡ್ಕೊಂಡ. ಅದು ಸಾಮರ್ಥ್ಯ ಭಾಳ ಮುಖ್ಯ ಆಗ್ತದೆ, ಇಲ್ಲಿ ಶಕ್ತಿ ಭಾಳ ಮುಖ್ಯ ಆಗ್ತದೆ, ಯೋಗ ಅಲ್ಲ. ನಾವು ಕೈ ಕಟ್ಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ. ದುಡಿಮೆಯೇ ದೊಡ್ಡಪ್ಪ, ದುಡಿಮೆಯೇ ದೇವರು ಅಂತ ಹೇಳ್ತಾರೆ. ನಾವು ದುಡಿಬೇಕಲ್ಲ. ಈಗ ಮಳೆ ಸಲುವಾಗಿ ನಾವು ಕಾಯ್ತೀವಿ, ಮಳೆ ಬಂತ ತಿಳ್ಕೊಡ್ರಿ, ಪ್ರಾಣೇಶ್ವರ ಹೇಳ್ದಂಗೆ ನಾವು ದುಡಿಬೇಕಲ್ಲ. ತಾನೇ ಬೆಳೀತದ ಬಿಡು ಅಂತೇಳಿ ಬಿಡ್ಲಿಕ್ಕೆ ಆಗ್ತದ. ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು.
ದುಡಿಮೆ ಬದುಕು ಆಮೇಲೆ ಹುಡುಕಿದ ಮೇಲೆ ಸಿಗೋದು ಯೋಗ, ಮೊದಲು ಯೋಗ ಅಲ್ಲ. ಯೋಗ ಹೆಂಗಂದ್ರೆ ಲಿಫ್ಟ್ ಇದ್ದಂಗೆ, ಯೋಗ್ಯತೆ ಮೆಟ್ಟಲಿದ್ದಂಗೆ. ಲಿಫ್ಟ್ ಕೈ ಕೊಡಬಹುದು, ಮೆಟ್ಲು ಕೈ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲರಿಗೂ ಯೋಗ್ಯತೆ ಇರ್ಬೇಕಲ್ರಿ. ಅದು ನೀವು ಬದಲಾಯಿಸ್ಬಿಟ್ಟಿದ್ದೀರಾ ಸುಭಾಷಿತ ನನಗೂ ಬರುತ್ತೆ. ಅದು ಪರಿಶ್ರಮ. ಹಾ, ಹೌದಮ್ಮ, ಪರಿಶ್ರಮದಿಂದ ಯೋಗ್ಯತೆ ನೀನು- ಪರಿಶ್ರಮವೆಂಬುದು ಮೆಟ್ಟಿಲಿದ್ದಂತೆ. ಹೌದಮ್ಮ, ನಾನು ಹೇಳೋದು ಪರಿಸ್ಥಿತಿ ಬದಲಾಯಿಸೋಗಿತ್ತಲ್ಲ, ಹೀಗೆ ಶಬ್ದಗಳನ್ನ ಬದಲಾಯಿಸೋದು ಕೂಡ ಒಂದು ಯೋಗ್ಯತೆ. ಈಗ ಜೋಶಿ ಅವರ ಒಂದು ಕಥೆ ಹೇಳಿದ್ರು. ಅದಕ್ಕೆ ನಾವು ಕೌಂಟರ್ ಕೊಡ್ತಿದ್ರೆ ಅದನ್ನ ಯೋಗ ಅಂತ ಇಟ್ಕೊಳ್ಳಿ. ಗುರುಗಳೇ, ಜೋಶಿ ಅವರ ಒಂದು ಕಥೆ ಕೇಳಿದ್ರು, ಆ ಕಥೆ ಹೇಳಿದ್ರು, ಅದು ನಮ್ಗೆ ಕೇಳುವಂತ ಯೋಗ. ಅದು ಕಥೆಯನ್ನು ಅರಗಿಸ್ಕೊಳ್ಬೇಕಲ್ಲ, ಅದು ನಮ್ಮ ಯೋಗ್ಯತೆ. ಅದು ಹೇಳಬೇಕು ಹೇಳಬಾರ್ದು ಅನ್ನೋ ಯೋಗ್ಯತೆ ನಿಮಗಿರ್ಬೇಕು. ಜೋಶಿ ಅವ್ರು ಹೇಳೋದು, ನೀವು ದಾಂಪತ್ಯದಲ್ಲಿ ಗಂಡು ಹೆಣ್ಣು ನೀವು ಗಂಡ ಹೆಂಡತಿಯಾಗಿ ಕೂಡಿದ್ದು ಯೋಗ, ಆದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕುವ ಯೋಗ್ಯತೆ ಇಲ್ಲ ಅಂತ ಹೇಳಿದರೆ ಯೋಗ ಕೂಡಿಯೂ ಕೂಡ ಸಂಸಾರ ಒಟ್ಟಿಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಕೇವಲ ಯೋಗದಿಂದಲ್ಲ, ಯೋಗ್ಯತೆಯಿಂದ ಬದುಕು ಅಂತಕ್ಕಂಥದ್ದು ಅವ್ರ ಮಾತು. ನೀವೇನಂತೀರಿ? ನಾವೇನಂತೀರಿ ಅಂದ್ರೆ ಗುರುಗಳೇ, ನೆಕ್ಸ್ಟ್ ನೀವು ಕೂಡ್ತೀರಿ, ಗಂಡು ಹೆಣ್ಣು ಗಂಡ ಹೆಂಡತಿಯಾಗಿ ಒಂದು ಸಂಸಾರದಲ್ಲಿ ಕೂಡ್ತೀರಿ, ಅಲ್ಲಿವರೆಗೂ ಅದು ಯೋಗ. ಆದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಕ್ಕಂತಹ ಯೋಗ್ಯತೆ ಇಲ್ದಿದ್ರೆ ಅದು ಕೆನವಾಲ ಕಳೆದು ನವನೀತಮಂ ತೆಗೆದು ಬಾಯಿಗೆ ಗಿನಿದಾಗಿ ಸವಿಯದೆ ಪುಳಿ ಬಿಳಿದು ರಸಮಂ ಕೆಡಿಸಿದಂತೆ ಅಂತಿದೆ. ಆದ್ದರಿಂದ ಯೋಗದ ಅಸ್ತಿತ್ವಕ್ಕೆ ಯೋಗ್ಯತೆ ಅಂತಕ್ಕಂಥದ್ದು ಮೆರುಗು ಅಂತಾರೆ. ಫಸ್ಟ್ ರೌಂಡ್ ನಿಮ್ಗೆ ಯೋಗ, ಈಗ ಮಾತಾಡೋದು ಈಗ ಯೋಗ್ಯತೆ ನಿಮ್ದು. ಅದೇ ಈಗ ನೋಡಿ ಹೇಳ್ತೀನಿ, ಹೆಂಡತಿ ಮಕ್ಕಳು ಕಿರಿಕಿರಿಯಿಂದ, ಅವರ ಕಾಟದಿಂದ ಅವ್ರಿಗೆ ಮನೆ ಕಟ್ಟಿಸೋ ಯೋಗ್ಯತೆ ಇದೆ, ಕಟ್ಟಿಸ್ತಾರೆ. ನಮಗೆ ಕಟ್ಟಿಸೋ ಯೋಗ್ಯತೆ ಇಲ್ಲ. ನಾವೊಂದು ಸಣ್ಣ ಗುಡಿಸ್ಲಲ್ಲಿ ಇರ್ತೀವಿ, ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ತಾರೆ. ಅವರು ಮನೆ ಕಟ್ಟಿಸಿದ ಮೇಲೆ ವಾಸ್ತು ಹೇಳಿದ್ರೆ ಬರ್ತಾರೆ, ಈ ಎಲ್ಲ ದೋಷಗಳಿದ್ದಾವೆ, 1 ವರ್ಷ ಕಾಲ ನೀವು ಈ ಮನೆಗೆ ವಾಸ ಮಾಡೋಕ್ಕಿಲ್ಲ. ಆವಾಗ ಅವರು ಕಟ್ಟಿಸಿದ ಮನೆಯನ್ನು ಬಾಡಿಗೆ ಕೊಟ್ಟು ಬೇರೆ ಮನೆಗೆ ಇರ್ತಾರೆ. ಅಲ್ಲಿ ಅದಕ್ಕೆ ಆ ಮನೆಯಲ್ಲಿ ಇರ್ತಕ್ಕಂಥ ಅವ್ರಿಗೆ ಯೋಗ್ಯತೆ ಇದೆ, ಯೋಗ ಇಲ್ಲ. ಅದಕ್ಕೆ ನೀವು ಯೋಗ್ಯತೆ ಇದ್ದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರಿ, ಏನಂತ, ಯೋಗ ಭೋಗಗಳ ಭಾಗ್ಯವನ್ನು ನೀಡು ಅಂತ ಹೇಳ್ಬೇಕು. ನಿಮ್ಮಲ್ಲಿ ಯೋಗ್ಯತೆ ಇದೆ, ಯೋಗ ಭೋಗಗಳು, ಮನೆ ಕಟ್ಸೋಕ್ಕೆ ಯೋಗ್ಯತೆ ಇದೆ ನಿಮಗೆ, ಕೋಟಿಗಟ್ಟಲೆ ಕೊಟ್ಟು ಮನೆ ಕಟ್ಸಿರಿ, ಆದರೆ ಇರ್ಲಕ್ಕಂಥ ಯೋಗ ಇಲ್ಲ ನಿಮಗೆ. ಆದರೆ ನಾನು ಸಣ್ಣ ಮನೇಲಿದ್ದೀನಿ, ನನಗೇನು ಕೊರತೆ ಇಲ್ಲ, ನಾನು ಆ ಮನೇಲಿ ಇರೋ ಯೋಗ ಭೋಗ ಅನುಭವಿಸೋಕ್ಕಂಥ ಭೋಗ ಇದೆ, ಯೋಗ ಇದೆ, ಅಲ್ಲಿ ಇದ್ದೀನಿ ನಾನು. ಅದಕ್ಕೆ ಮನುಷ್ಯನಿಗೆ ಎಷ್ಟೇ ಯೋಗ್ಯತೆ ಇದೆ, ನನ್ನಷ್ಟು ಯೋಗ್ಯತೆ ಇರೋರು, ನಿಮ್ಮಷ್ಟು ಯೋಗ್ಯತೆ ಸಾವಿರಾರು ಜನ ಇದ್ದಾರೆ. ಆದರೆ ಅಕ್ಕ ಒಂದು ಮಾತು ಹೇಳಿದ್ಲು, ಲಕ್ಷಗಟ್ಟಲೆ ಎಕ್ಸಾಮ್ ಬರೆದ್ರೆ ಅದರಲ್ಲಿ ಸೆಲೆಕ್ಷನ್ ಆಗೋರು 100 ಜನನೋ 200 ಜನನೋ. ಅವ್ರು ಇರ್ತಕ್ಕಂಥ ಅಂದರೆ ಅವ್ರಿಗಷ್ಟು ಯೋಗ್ಯತೆ ಅಂತಲ್ಲ, ಅವ್ರ ಹಿಂದಲವ್ರಿಗೂ ಕೂಡ ಅವ್ರಿಗಿಂತಲೂ ಹೆಚ್ಚಿನ ಯೋಗ್ಯತೆ ಇದೆ, ಆದರೆ ಅವ್ರಿಗೆ ಯೋಗ ಕೂಡಿ ಬಂದಿರೋದಿಲ್ಲ. ನೋಡಿರಿ, ಒಬ್ಬ ಯೋಗ್ಯತೆ ಇರ್ತಕ್ಕಂಥವ್ರು ಒಂದು ದ್ವೀಪವನ್ನು ಖರೀದಿ ಮಾಡಿದರು, ಐರ್ಲ್ಯಾಂಡ್ ಅಂತಾರಲ್ಲ, ಒಂದು ದ್ವೀಪವನ್ನು ಖರೀದಿ ಮಾಡಿ ಆ ದ್ವೀಪದೊಳಗೆ ಅವ್ರು ಏನು ಮಾಡಿದ್ರು, ಅಲ್ಲಿ ಏನಿಲ್ಲ, ಬರೀ ಗಿಡಗಳು ಮಾತ್ರ ಇದ್ದಾವೆ. ಇಲ್ಲಿಂದ ನಾವು ಹಡಗಿನಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಒಂದು 10 ದಿನಗಳ ಕಾಲ ಟೂರ್ ಹೋಗೋಣ ಅಂತೆಲ್ಲ ಯೋಗ್ಯತೆ ಇರೋರೆ. ಹೋದರು ಅಲ್ಲೆಲ್ಲ ಇಳ್ಕೊಂಡು, ಆಮೇಲೆ ಅಲ್ಲೆಲ್ಲ ತಾವೇ ತಿಂದಿರ್ತಕ್ಕಂಥ ದವಸ ಧಾನ್ಯಗಳನ್ನೆಲ್ಲ ತೊಗೊಂಡು ಅಡುಗೆ ಕಟ್ಟಿಗೆ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಬಿಟ್ಟು ಬರ್ಬೇಕಾದ್ರೆ ಅವ್ರು ಏನು ಮಾಡಿದ್ರು, ಹೆಂಗೂ ಹೊರಟ್ಬಿಟ್ಟಿವಲ್ಲ ನಡಿ, ಎಲ್ಲವನ್ನು ಎಸ್ತರು. ಆದರೂ ಅಲ್ಲಿರ್ತಕ್ಕಂಥ ಹುಡುಗಿ ಮಾತ್ರ ಹೇಳಿದ್ದು, ಎಲ್ಲವನ್ನು ಎಸೋದು ಬೇಡ, ಯಾರಾದರೂ ನಮ್ಮಂಗೆ ಬಂದಾಗ ಸ್ವಲ್ಪ ಸೌದೆ ಇಟ್ಟೋಗೋಣ, ಅವ್ರು ಉಪಯೋಗ ಮಾಡ್ಕೊಳ್ಳಿ ಅಂತಂದು. ಸರಿ, ಮುಂದೆ ಹೋಗ್ತಾ ಆ ಹಡಗು ಮುಳುಗೋಗ್ಬಿಡ್ತು. ಮುಳುಗಿದ ತಕ್ಷಣ ಇವರು ಈಜ್ಕೊಂಡು ಸ್ವಲ್ಪ ಈಜು ಬರೋದು, ಅದರಲ್ಲಿ ಇವರು ಇಬ್ಬರೇ ಇದ್ದರು. ಈಜ್ಕೊಂಡು ಬಂದು ದಡ ಸೇರಿದರು. ಎಲ್ಲಿ ಸೇರಿದ್ರು, ತಾವೆಲ್ಲಿದ್ದರು ಅದೇ ಜಾಗಕ್ಕೆ ಬಂದರು. ಬಂದಾಗ ನೋಡ್ತಾರೆ ಏನಿರಲ್ಲ, ಕಟ್ಟಿಗೆ ಸೌದೆಗಳು ಮಾತ್ರ ಇತ್ತು. ಇನ್ನೇನು ಮಾಡೋಣ, ಉಪವಾಸದಿಂದ ಸಾಯ್ತಾರೆ, 2 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಏನು ಮಾಡಬೇಕು, ಸಾಕು ಜೀವನ ಅಂತ ಹೇಳ್ಕೊಂಡು ಚಳಿ ತಡಿಲಾರದೆ ಇರ್ತಕ್ಕಂಥ ಸೌದೆಗಳನ್ನು, ಅಲ್ಲಿರ್ತಕ್ಕಂಥ ಕಟ್ಟಿಗೆ ಇತ್ತಲ್ಲ ನಮ್ಮಮ್ಮ, ಅದಕ್ಕೆಲ್ಲ ಬೆಂಕಿ ಹಚ್ಚಿಬಿಡ್ತಾರೆ. ರಾತ್ರಿ ಬೆಂಕಿ ಹಚ್ಚಿಬಿಟ್ಟು ಕೂರ್ತಾರೆ, ಹಂಗೆ ನಿದ್ದೆ ತೊಗೊಬಿಡ್ತದೆ. ಬೆಳಗಿನ ಜಾವ ಎದ್ದು ನೋಡಿದ ತಕ್ಷಣ ಒಂದು ಹಡಗು ಬಂದು ಅಲ್ಲಿ ನಿಂತಿರ್ತದೆ. ನಿಂತ ತಕ್ಷಣ ಇವ್ರು ಗಾಬರಿ ಆಗಿಬಿಟ್ರು. ಇವ್ರನ್ನ ಕರ್ಕೊಂಡು ಹಡಗದಲ್ಲಿ ಹೊರಟಾಗ ಕ್ಯಾಪ್ಟನ್ಗೆ ಇವ್ರು ಕೇಳಿದ್ರು, ಅಲ್ಲ ಕ್ಯಾಪ್ಟನ್, ಇಲ್ಲಿ ಯಾರೂ ಗೊತ್ತೇ ಇಲ್ಲ, ಯಾರೂ ಬರೋದೇ ಇಲ್ಲ, ನೀವೇಂಗೆ ಬಂದ್ರಿ? ಇಲ್ಲ, ರಾತ್ರಿ ಇಲ್ಲಿ ಕಟ್ಟಿಗೆ ಉರಿತಾ ಇತ್ತು. ಆಗ ನಮಗೆ ಒಂದು ಇನ್ಫಾರ್ಮೇಷನ್ ಮತ್ತು ಏನಂದರೆ, ಎಲ್ಲೇ ಹಡಗು ದೀಪಗಳಲ್ಲಿ ಈ ಕಟ್ಟಿಗೆ ರಾತ್ರಿ ಉರಿತು ಅಂದರೆ ಅಲ್ಲಿ ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ಹಾಗಾಗಿ ನಾವು ನಿಮ್ಮನ್ನು ಬಂದು ಇಲ್ಲಿ ಕಾಪಾಡ್ತಕ್ಕಂಥ ಕೆಲಸ ಆಯಿತು ಅಂದ್ರೆ ಅವ್ರೇನಂತಾರೆ, ಅವ್ರ ಹತ್ರ ಎಲ್ಲ ಯೋಗ್ಯತೆ ಇತ್ತು, ಮನಸ್ಸು ಮಾಡಿದ್ರೆ ಹಡಗನ್ನ ತರಿಸ್ಕೋಬೋದಾಗಿತ್ತು, ಆದರೆ ಅವ್ರಿಗೆ ಯೋಗ ಇರಲಿಲ್ಲ. ಅವ್ರು ಸತ್ತೋಗ್ಬೇಕಂತ ಮಾಡಿದರು, ಆದರೆ ಒಂದು ಭಗವಂತ ಅದೃಷ್ಟ ಅಂತ ಬಂತು. ಅದನ್ನು ನೋಡಿದವರು ತಿರ್ಗಿ ಅವ್ರ ಹತ್ರ ಬಂದು ಅವ್ರನ್ನ ಕಾಪಾಡಿಕೊಂಡು ತಿರ್ಗಿ ವಾಪಸ್ ಕರ್ಕೊಂಡು ಹೋದರು. ಅಂದರೆ
ಅವ್ರ ಹತ್ರ ಯೋಗ್ಯತೆ ಇದ್ದರೂ ಕೂಡ ಯೋಗ ಇರೋದೇ ಹೊರತು ಅವ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮನೆ ಕಟ್ಟಿದ್ರು ನಮ್ಮ ಮನೆ 1,000 ರೂಪಾಯಿ ನಮ್ಮ ಕಣ್ಣಿಗೆ ಕಾಣ್ತದೆ. ಒಬ್ಬನು 1,000 ರೂಪಾಯಿ ಇಟ್ಟು ಹೋಗಿದ್ದ, ನಾ ಇದು ನೋಡ್ದ ತಗೊಂಡು ಹೋಗ್ಬೇಕು ಅಂತ. ಅಕಸ್ಮಾತ್ ಯಾರು ಇಲ್ಲದೆ ಎಲ್ಲರೂ ಎದ್ದು ಹೋದ್ಮೇಲೆ ಆ 1,000 ರೂಪಾಯಿ ಹಾಗೆ ಇತ್ತು. ಇವ್ನು ತಗೊಂಡು ಹೋಗ್ಬೇಕಂತ ಹೋದ. ಅವ್ನು ಬಂದು ಹೇಳಿದ, ಸರ್ ಇಷ್ಟೊತ್ತಾಯ್ತು ಮರ್ತು ಬಿಟ್ಟಿದ್ದೆ, ಈಗ ನೆನಪಾಯ್ತು, ನಾ ಇಲ್ಲಿಟ್ಟಿದ್ದೀನಿ ಅಂತ ಹುಡುಕ್ತಾ ಇದ್ದೀನಿ, ಇಲ್ಲಿಟ್ಟಿದ್ದೀನಿ ಸರ್ ಅಂತ ತಗೊಂಡೋದ. ನಮ್ಮ ಕಣ್ಣಿಗೆ 1,000 ರೂಪಾಯಿ ಕಾಣ್ತಾ ಇದೆ, ತಗೊಳ್ಬೇಕಾದ್ರೆ ಯೋಗ ಇಲ್ಲ, ಬೇರೆದನ್ನು ತಗೊಂಡೋದ. ಹಂಗೆ ಎಷ್ಟೇ ಇರಲಿ ಅದೃಷ್ಟ ಅನ್ನೋದು ನಮಗೆ ಒಲಿದು ಬಂದಾಗ ಮಾತ್ರ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ನಮ್ಮ ಹತ್ರ ಎಷ್ಟೇ ಯೋಗ್ಯತೆ ಇದ್ದರೂ ಕೂಡ ಯೋಗ ಬರದೇ ಹೊರತು ನಾವೇನು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಗಣೇಶ್ ಅವರಿಗೆ ಕೂತ್ಕೊಂಡಿರೋದು ಯೋಗ, ಆದರೆ ಆ ಯೋಗವೇ ಇಲ್ಲದಲೇ ಇದ್ದರೆ ನಿಮ್ಮ ಮಾತು ಏನೇ ಮಾತಾಡಿದರೂ ಆ ಯೋಗ್ಯತೆಯಿಂದ ಪ್ರಕಾಶವಾಗೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಅದು ಅವ್ಯಕ್ತ. ವ್ಯಕ್ತವಾಗಬೇಕಾದ್ರೆ ಯೋಗ ಬೇಕು. ಆ ವ್ಯಕ್ತವಾಗುವ ಯೋಗದಿಂದ ಅವ್ಯಕ್ತವೇ ಹೊರತು ಅವ್ಯಕ್ತದಿಂದ ಯೋಗ ಅಲ್ಲ ಅನ್ನೋದು ಅವರ ಮಾತು. ನೀವೇನಂತೀವಿ? 10 ಮಕ್ಕಳು ಹಡಿತಾರೆ ಗಂಡ ಹೆಂಡತಿ ಸೇರಿ, ಸಾಕು ಯೋಗ್ಯತೆ ಇರಲ್ಲ. ಹಾಗೆ ಯೋಗ್ಯತೆಯ ಮೇಲೆ ಯೋಗ ನಿರ್ಧಾರ ಆಗ್ತದಾಗಲಿ, ಯೋಗದಿಂದ ಯೋಗ್ಯತೆ ನಿರ್ಧಾರವಲ್ಲ. ಒಬ್ಬ ಪಂಡಿತ ಭಯಂಕರ ಪ್ರವಚನ ಮಾಡ್ತಾರೆ. ಆಗಲೇ ಇವರೊಂದು ಯಾವುದೋ ಉದಾಹರಣೆ ಹೇಳಿದರು, ಈ ಮಾರ್ಕಂಡೇಯ ಅವ್ರದ್ದೆಲ್ಲ. ನಮ್ಮಲ್ಲೂ ಕೂಡ ಸೋಂದಾ ವಾದಿರಾಜರು, ಅವರಿಗೆ 100 ವರ್ಷ ಆಯುಷ್ಯ ಇತ್ತು. ಅವ್ರು ಮಾಡಿರೋ ಕೆಲಸ ಮುಗಿದಿರಲಿಲ್ಲ. ನೀವು ನಂಬ್ತೀರಿ, ಈಗಿನ ಜನ ನಂಬಲ್ಲ, ಅಪಹಾಸ್ಯ ಮಾಡ್ತಾರೆ ಅಂತ ಹೇಳಿದರೆ, ಅವರು ಸ್ವತಃ ಯಮನೊಂದಿಗೆ ಮಾತಾಡಿ 25 ವರ್ಷಗಳ ಆಯುಷ್ಯವನ್ನು ಹೆಚ್ಚಿಗೆ ತೊಗೊಂಡ್ರು. ನನ್ನ ಕೆಲಸ ಇದೆ, ಇನ್ನು ಮುಗಿಸಿ ಬರ್ತೀನಿ ನಾನು, ನನಗೆ ಒಂದು 25 ವರ್ಷ ಬೇಕು ಅಂತ. ಇತಿಹಾಸ ಇದೆ, ಅದನ್ನು ನಂಬಲ್ಲ ಜನ. ಸೈಂಟಿಫಿಕ್ ಈಗಿನ ಜನ, ಅಯ್ಯೋ ಹೇಗೆ ಸಾಧ್ಯ ಸರ್, ಎಲ್ಲ ತಮ್ಮಂತೆಯೇ ಮಹಾತ್ಮರು ಇದ್ರು ಅಂದ್ಕೊಂಡ್ಬಿಡ್ತಾರೆ, ಅಥವಾ ತಾವೇ ಮಹಾತ್ಮರು ಅಂದ್ಕೊಳ್ತಾರೆ. ಅಂಥ ಯೋಗ್ಯತೆ ಇತ್ತು ಅವ್ರ ಹತ್ರ. ಯಮನಿಗೆ ಪತ್ರ ಬರೆಯುವಂಥ ಯೋಗ್ಯತೆ ಇತ್ತು. ಆಗ ಅಮ್ಮ ಇಂಥ ಯೋಗ್ಯತೆ ಇದ್ದರೆ ನಾನು ಕೊಡದೇ ಇರ್ತೀನಿ ಅಂತ ಎಕ್ಸ್ಟ್ರಾ ಒಂದು 25 ವರ್ಷ ಆಯುಸ್ಸಾಕಿದೆ. ಹೀಗೆ ಏನಾದರೂ ಹಂಗೆ ಕೊಡೋದಿತ್ತು, ಯಮನ ಜೊತೆಗೆ ಮಾತಾಡೋದಿತ್ತು ಅಂದರೆ ಈ ಜನಸಂಖ್ಯೆ ಇನ್ನೂ 1000 ಪಟ್ಟು ಆಗ್ತಿತ್ತು. ಒಬ್ಬ ಪ್ರವಚನಕಾರ ಅದ್ಭುತವಾಗಿ ಮಾತಾಡ್ತಿದ್ದ. ಹಳ್ಳಿಯಿಂದ ಜನ ಬಂದು ಅವನ ಪ್ರವಚನಗಳನ್ನ ಕೇಳ್ತಿದ್ರು. ಅವನ ಯೋಗ್ಯತೆ, ದೇವರು, ದಿಂಡ್ರು ಎಲ್ಲರ ಬಗ್ಗೆ ಹೇಳ್ತಿದ್ದ. ಯಾರೋ ಒಂದು 8-10 ಜನ ಅವನು ಹಳ್ಳಿಗರು ಯಾರೋ ಪುರಾಣ ಹೇಳ್ತಾರೆ, ತುಂಬ ಚೆನ್ನಾಗಿ ಓದ್ಕೊಂಡೇ ಪಂಡಿತ ಅಂತ ಪುರಾಣ ಕೇಳಕ್ಕೆ ಬಂದರು. ಕೇಳಿದರು, ಎಲ್ಲ ಆಯಿತು, ಎಲ್ಲ ಅವ್ರವ್ರ ಮನೆಗಳಿಗೆ ಹೋಗ್ಬಿಟ್ರು. ಒಂದು 4-5 ಜನ ಸ್ನೇಹಿತರು, ಅವರು ಪಾಪ ಎಲ್ಲ ಬುತ್ತಿ ಕಟ್ಕೊಂಬಂದು ಕೇಳ್ತಿದ್ರು, ಅವರು ಹೋದರು. ಮಳೆ ಬರೋದಕ್ಕೆ ಶುರು ಆಗ್ಬಿಡ್ತು. ಫುಲ್ಲು ನದಿ ತುಂಬಿ ಹರಿಯೋದಕ್ಕೆ ನದಿ ಶುರು ಆಗ್ಬಿಡ್ತು, ದಾಟೋದಕ್ಕೆ ಏನೂ ಇಲ್ಲ. ಈ ಪಾಪ 8-10 ಜನ ಪುರಾಣ ಕೇಳಿದ್ರು, ಅಯ್ಯೋ ನದಿ ಆಯ್ತಪ್ಪ, ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾ ಕೂತಿದ್ರು. ಆಗ ಪ್ರವಚನ ಹೇಳಿದಂಥ ಪ್ರವಚನಕಾರ 4 ಜನರಿಂದ ಪಲ್ಲಕ್ಕಿ ಹೊರಿಸ್ಕೊಂಡು ಅಲ್ಲಿ ಬಂದ. ಅದನ್ನು ಅಂತಿರ್ತಾರಲ್ಲ ಪಲ್ಲಕ್ಕಿ ಹೊತ್ತಾಗ, ಆ ಥರ ರುಂಬಾರೆ ಅಂತ ಇತ್ತಲ್ಲ, ಆ ಥರ ಅಂತ ಬಂದರು. ಆಶ್ಚರ್ಯ ಆಯ್ತು ನೋಡಿ. ಆ 4 ಜನ ಏನು ಪ್ರವಚನಕಾರ ಇದ್ರಲ್ಲ, ಅವರು ಊಟ ಮಾಡ್ತಾ ಕೂತು ಒಂದು ತುತ್ತಿಂಗ್ ಮೇಲಿಂಗೆ ತೋರಿಸ್ತಿದ್ರು, ತಾವಿಟ್ಟುಗತ್ತಿದ್ರು, ಒಂದು ತುತ್ತು ತೋರಿಸ್ತಿದ್ರು, ತಾವಿಟ್ಟುಗತ್ತಿದ್ರು. ಇವನಿಗೆ ಆಶ್ಚರ್ಯ ಆಯಿತು, ಏನಿದು, ಏನು ಯಾರಿಗೆ ತೋರಿಸ್ತಾರೋ ಮೇಲೆ? ಭಗವಂತನಿಗೆ, ನಮಗೆ ಅನ್ನ ಕೊಟ್ಟವನು ಭಗವಂತ, ಅವನಿಗೆ ನಾವು ತೋರಿಸ್ತಾ ಇದ್ದೀವಿ. ಬರೀ ತೋರಿಸಿದ ಮಾತ್ರಕ್ಕೆ ಅವನಿಗೆ ಮುಟ್ಟುತ್ತೆ ಬದ್ದಿ ಅಂತ. ಅಯ್ಯೋ ಹುಚ್ಚು ಮುಂಡೆ ಮಕ್ಕಳ ಎಲ್ಲ ಮುಂದೆ ಹೋಗಿ ನೋಡ್ತಾರೆ, ಫುಲ್ಲು ನದಿ ತುಂಬಿಟ್ಟಿದೆ. ಇವ್ನು ಪಂಡಿತನಿಗೆ ಕೆಳಗೆ ಇಳಿಯೋದಕ್ಕಾಗ್ತಿಲ್ಲ. ಆದರೆ ಈ 4 ಜನ ಮಾತಾಡ್ತಾ ನೀರಿನ ಮೇಲೆ ನಡ್ಕೊಂಡೋಗಿ ಆಗ ದಡ ಸೇರಿಬಿಟ್ರು. ಪಂಡಿತನಿಗೆ ಪರಮಾಶ್ಚರ್ಯ, ಏನ್ರಿ ಇದು, ಹೇಗೆ ಸ್ವಾಮಿ, ನಾವು ಊಟ ಮಾಡ್ಬೇಕಾದ್ರೆ ದೇವರಿಗೆ ಇದು ನಿಂದಪ್ಪ ಅಂತ ಭಕ್ತಿಯಿಂದ ಸಲ್ಲಿಸ್ತಿದ್ವಿ, ನೀವು ಕಾಪಾಡ್ತಾನೋ ಇಲ್ಲೋ ಅನುಮಾನ ನಿಮಗೆ ದೇವ್ರ ಬಗ್ಗೆ. ನೀವು ಪುರಾಣ ಹೇಳೋ ಯೋಗ್ಯತೆ ಇದೆ, ಯೋಗ ಇದೆ, ಆದರೆ ಅವನಿಂದ ಸಹಾಯವನ್ನು ಪಡೆಯುವಂಥ ಯೋಗ್ಯತೆ ಇಲ್ಲ. ಸಹೃದಯ ಪ್ರೇಕ್ಷಕರೇ, ಯೋಗವೂ ಬೇಕೋ ಯೋಗ್ಯತೆಯೂ ಬೇಕು. ಅದಕ್ಕೊಂದು ಮಾತುಕತೆಗಳಲ್ಲಿ ಪುಟ್ಟ ಉದಾಹರಣೆ ಅಂತ ಹೇಳಿದ್ರೆ, ಮೊನ್ನೆ ನಡೆದಿರ್ತಕ್ಕಂತಹ ಒಂದು ಘಟನೆ. ಆಕಾಶದಲ್ಲಿ ವಿಮಾನ ಹೋಗ್ತಾ ಇರುವ ಸಂದರ್ಭದಲ್ಲಿ 2 ಪೈಲಟ್ಗಳಿದ್ದರು. ಒಬ್ಬ ಪೈಲಟ್ಗೆ ಹೃದಯಾಘಾತ. ಆ ಪೈಲಟ್ ಅಲ್ಲಿ ಒಳಗಡೆಯಿಂದ ಶಬ್ದ ಮಾಡಿದ, ಹೃದಯಾಘಾತವಾಗಿದೆ ಅಂತ ಹೇಳಲಿಲ್ಲ. ಯಾರಾದರೂ ಇಲ್ಲಿ ವಿಮಾನವನ್ನು ಚಾಲನೆ ಮಾಡ್ತಕ್ಕಂತಹ ಪೈಲಟ್ಗಳ ಒಂದು ಅರಿವಿದ್ದರೆ ಬನ್ನಿ ಅಂತ ಕರೆದ. ಯಾರೂ ಬರಲಿಲ್ಲ. ಎಲ್ಲರೂ ಪ್ರಯಾಣಿಕರು, ಎಲ್ರಿಗೂ ಭಯ. ಈಗ ಒಬ್ಬನಿಗೆ ಹೃದಯಾಘಾತ ಆಗಿದೆ, ಇನ್ನೂ ದಡ ಮುಟ್ಟೋದಕ್ಕೆ ದೂರ ಇದೆ ಅನ್ಬೇಕಾದ್ರೆ ಒಬ್ಬ ಹುಡುಗ ಬಂದು ನಾ ಚಾಲನೆ ಮಾಡ್ತೀನಿ ಇಂದ. ನೀ ಹೇಗೆ ಮಾಡ್ತೀಯ ಅಂದರು. ನಾನು ನನ್ನ ತಂದೆಯವರಿಂದ ಈ ಪೈಲಟ್ ವಿದ್ಯೆಯ ಪುಸ್ತಕಗಳನ್ನು ಓದ್ತಾ ಇದ್ದೆ, ಹಾಗಾಗಿ ನನಗೆ ಚಾಲನೆ ಮಾಡ್ತಕ್ಕಂಥದ್ದು ಆಟ ಆಡಿ ಈ ಏನು ಗೇಮ್ಸ್ ಅಂತ ಕರಿತೀರಿ ಅದರಲ್ಲಿ ನೋಡಿದ್ದೀನಿ, ಅದರಲ್ಲಿ ಕಲ್ತಿದ್ದೀನಿ ಅಂತೇಳಿ ಅವನು ಅದನ್ನು ನಡೆಸಿದ ಮೇಲೆ ಒಬ್ಬ ಪುಟ್ಟ ಹುಡುಗನಿಗೆ ಇವಾಗ ಅವನಿಗೆ ಸಿಕ್ಕಿದ್ದು ಯೋಗ. ಎಲ್ಲರ ಮೂಲಕ ಅವನಿಂದ ಪ್ರತಿಭಟಿಸದಲ್ಲೇ ವ್ಯಕ್ತವಾದದ್ದು ಯೋಗ್ಯತೆ. ಅವನಿಗೆ ಆ ಯೋಗ್ಯತೆ ಇದೆ ಅಂತ ಅವನಲ್ಲೇ ಗೊತ್ತಿರಲಿಲ್ಲ.
ಈಗ 10 ವರ್ಷಗಳ ಕಾಲ ಜೀವನ ಪರ್ಯಂತ ವಿಮಾನದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಬಹುದು. ಅವನಿಗೆ ಅದೊಂದು ಮುಫತ್ತಾಗಿ ಪ್ರಯಾಣಕ್ಕೆ ಅವಕಾಶ ಕೊಟ್ಟರು. ಅವನು ಹೇಳಿದ, ನಾನಿಲ್ಲಿ ಬಂದು ಕುಳಿತದ್ದು ಯೋಗ, ನನಗೆ ಗೊತ್ತಿರಲಿಲ್ಲ ಯೋಗ್ಯತೆ, ಯೋಗದಿಂದ ಯೋಗ್ಯತೆ ವ್ಯಕ್ತವಾಯಿತು, ಎಲ್ಲರ ಜೀವವೂ ಉಳಿಯಿತು ಅಂದ. ಹೀಗೆ ಯೋಗ ಮತ್ತು ಯೋಗ್ಯತೆಗಳ ನಡುವೆ ಹವ್ಯಾಸ ಬದಲಾಯಿಸಿ ಹಣೆ ಬರಹ ಬದಲಾಗುತ್ತದೆ, ದೃಷ್ಟಿ ಬದಲಾಯಿಸಿ ದೃಶ್ಯ ಬದಲಾಗುತ್ತದೆ. ಹಾಗೆಂದು ಜೀವನದಲ್ಲಿ ದೋಣಿ ಬದಲಾಯಿಸಬೇಡಿ, ದಿಕ್ಕು ಬದಲಾಯಿಸಿ ಗುರಿ ಮುಟ್ಟುತ್ತದೆ ಎನ್ನುವ ಇವತ್ತಿನ ಹರಟೆಯ ಮಲ್ಲಮಲ್ಲಿಯರ ಮಾತೆ, ಪೂಜಾರಪ್ಪನ ಅಂತರಂಗದ ಕಳಕಳಿ. ಏನಂತೀರಿ? ಮುಂದಿನ ಹರಟೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.